ಕಳೆದ ವಾರ ಯಾವ ವಿಷಯವನ್ನ ನಾವು ಪ್ರಸ್ತಾಪ ಮಾಡಿದೆವೋ ಅದೇ ವಿಷಯವನ್ನ ಈ ದಿನ ಕೂಡ ನಾನು ಪುನರಾವರ್ತನೆ ಮಾಡುತ್ತೇನೆ. ದಯಮಾಡಿ ನನ್ನೊಂದಿಗೆ ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13 ಮತ್ತು 14ನೇ ವಚನವನ್ನ ದಯಮಾಡಿ ಯಾರು ಬೇಕಾದರೂ ಓದಬಹುದು. ಮೊದಲನೇ ಅವಕಾಶ ಇಬ್ರು ಸಹೋದರಿಯರಿದ್ದಾರೆ, ನಾನು ಅವರಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13 ಮತ್ತು 14. ದೇವರು ತನ್ನ ಸಂಕಲ್ಪದ ಮೇರೆಗೆ ನಮ್ಮನ್ನು ಹಾದಿಯಲ್ಲಿ ಆರಿಸಿಕೊಂಡನು. ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆಯಾಗುವುದೆಂಬುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಕಾರನಾಗಿದ್ದಾನೆ. ಆ ವಿಮೋಚನೆಯು ದೇವರ ಮಹಿಮೆಗೆ ಎಷ್ಟೋ ಪ್ರಖ್ಯಾತೆಯನ್ನು ಉಂಟು ಮಾಡುವುದು. ಈ ವಾಕ್ಯ ಭಾಗವನ್ನ ಕಳೆದ ಬಾರಿ ಕೂಡ ನಾನು ನಿಮಗೆ ವಿವರಣೆಯನ್ನು ಕೊಟ್ಟಿದ್ದೆ. ಇವತ್ತು ಕೂಡ ಅದರ ಬಗ್ಗೆನೆ ನಾನು ಮಾತಾಡ್ತೇನೆ. ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದಿರಿ. ಈ ವಾಕ್ಯದ ಅರ್ಥ ಆ ವಾಕ್ಯದಲ್ಲೇ ಇದೆ. ಏನಂತ ಹೇಳಿದ್ರೆ, ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ಈ ಒಂದು ಲೈನ್ ಅನ್ನ ನೀವು ಗಮನ ಇಟ್ಟು ಮತ್ತು ಆಸಕ್ತಿಯಿಂದ ಸ್ವಲ್ಪ ಆಲೋಚನೆ ಮಾಡಿದರೆ ಅದಕ್ಕೆ ಸರಿಯಾದ ಉತ್ತರ ಅರ್ಥವಾಗುವ ರೀತಿಯಲ್ಲಿ ಕರ್ತನು ಬರೆಸಿಕೊಟ್ಟಿದ್ದಾನೆ. ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದಿರಿ. ಅಂದ್ರೆ ಯಾರು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಂಬಿಕೆಯನ್ನು ಇಟ್ಟು ರಕ್ಷಣೆ ಹೊಂದಿದಾಗ ಅವರು ಪವಿತ್ರಾತ್ಮನನ್ನ ಹೊಂದಿದರು ಎಂಬುದಾಗಿ ಈ ವಾಕ್ಯವು ಬಲವಾಗಿ ಸತ್ಯವಾಗಿ ತಿಳಿಸುವಂತದ್ದಾಗಿದೆ. ನಾವು ಹಾಗೆ ಇನ್ನು ಕೆಲವು ವಾಕ್ಯಗಳನ್ನ ನಾವು ಗಮನಿಸೋಣ. ನನ್ನೊಂದಿಗೆ 1 ಪೇತ್ರನ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 12ನೇ ವಾಕ್ಯವನ್ನ ದಯಮಾಡಿ ಧೈರ್ಯರಿ, ಸಿಕ್ಕಿದವರು ಓದಿರಿ. ಈ ಸಂಗತಿಗಳನ್ನು ಮುಂತಿಳಿಸಿದರಲ್ಲಿ ತಮಗೋಸ್ಕರವಲ್ಲ ನಿಮಗೋಸ್ಕರವೇ ಸೇವೆ ಮಾಡುವವರಾಗಿದ್ದಾರೆಂಬುದು ಅವರಿಗೆ ಪ್ರಕಟವಾಯಿತು. ಅವರು ಮುಂದಾಗಿ ಹೇಳಿದ ಸಂಗತಿಗಳೇ ಈಗ ಸಂಭವಿಸಿದವು ಎಂಬ ವರ್ತಮಾನವು ಪರಲೋಕದಿಂದ ಕಳುಹಿಸಲ್ಪಟ್ಟ ಪವಿತ್ರಾತ್ಮನ ಬಲದಿಂದ ನಿಮಗೆ ಸುವಾರ್ತೆಯನ್ನು ಸಾರಿದವರ ಮೂಲಕ ನಿಮಗೆ ಪ್ರಸಿದ್ಧಿ ಮಾಡಲ್ಪಟ್ಟಿದೆ. ದೇವದೂತರಿಗೂ ಈ ಸಂಗತಿಗಳನ್ನು ಲಕ್ಷ್ಯವಿಟ್ಟು ನೋಡಬೇಕೆಂಬ ಅಪೇಕ್ಷೆ ಉಂಟು. ಸರಿ, ಒಂದ್ ನಿಮಿಷ ಹಾಗೆ ಇರಿ. ಈ ವಾಕ್ಯದಲ್ಲಿ ನಾವು ಮುಖ್ಯವಾಗಿ ಗಮನಿಸುವಂತದ್ದು, ಪರಲೋಕದಿಂದ ಕಳುಹಿಸಲ್ಪಟ್ಟ ಪವಿತ್ರಾತ್ಮನ ಬಲದಿಂದ ನಿಮಗೆ ಸುವಾರ್ತೆಯನ್ನು ಸಾರಿದವರ ಮೂಲಕ ನಿಮಗೆ ಪ್ರಸಿದ್ಧಿ ಮಾಡಲ್ಪಟ್ಟಿದೆ ಅಂತ ಹೇಳಿದರೆ, ಒಬ್ಬ ವಿಶ್ವಾಸಿ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಂಬಿಕೆಯನ್ನು ಇಟ್ಟು ತನ್ನ ಪಾಪದ ಹರಿಕೆಯನ್ನ ಮಾಡಿ ಅವನು ಕರ್ತನಾದ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಳ್ಳುವುದಕ್ಕೆ ಯಾರು ಕಾರಣರು ಅಂತ ಹೇಳಿದರೆ, ಪವಿತ್ರಾತ್ಮನಿಂದ ಬಲ ಹೊಂದಿದಂತ ದೇವರ ಸೇವಕರು, ಅಂದ್ರೆ ಸುವಾರ್ತಾ ಸೇವಕರು, ಸಭಾ ಹಿರಿಯರು, ಸಭಾ ಸೇವಕರು, ಸಭೆಯ ಎಲ್ಲ ಆತ್ಮಗಳು. ಅಷ್ಟೇ ಅಲ್ಲ,
ಆ ರಕ್ಷಿಸಲ್ಪಟ್ಟಂತ ವ್ಯಕ್ತಿಯ ಕುಟುಂಬದವರು ಕೂಡ ಅದರಲ್ಲಿ ಪಾಲುದಾರರಾಗಿರುತ್ತಾರೆ. ಯಾಕಂತ ಹೇಳಿದ್ರೆ ಪವಿತ್ರಾತ್ಮನು ಎಲ್ಲರನ್ನೂ ಉಪಯೋಗಿಸ್ತಾನೆ. ಸಭೆಯಲ್ಲಿ ಪವಿತ್ರಾತ್ಮನು ತನ್ನ ಕಾರ್ಯವನ್ನ ಪ್ರತಿಯೊಬ್ಬ ವಿಶ್ವಾಸಿಯಲ್ಲೂ ನಡೆಸ್ತಾನೆ ಎಂಬುದನ್ನ ನಾವು ಮೊದಲು ಅರಿತುಕೊಳ್ಳಬೇಕು. ಹಾಗಾಗಿ ಈ ಸುವಾರ್ತೆಯನ್ನು ಸಾರುವಂತ ಜವಾಬ್ದಾರಿಕೆಯನ್ನ ಎಷ್ಟೊಂದು ಜನರಿಗೆ ಕೊಟ್ಟಿರ್ತಾನೆ. ನಾವು ಆಲೋಚನೆ ಮಾಡುವಂಥದ್ದು ಇಲ್ಲಿ ಒಬ್ಬ ಸುವಾರ್ಥ ಸೇವಕರು ಒಬ್ಬ ಸುವಾರ್ತೆಯನ್ನು ಕೇಳಿ ನಂಬಿದ ವಿಶ್ವಾಸಿ, ಅವನು ವಿಶ್ವಾಸಿ ಆಗಬೇಕಾದ್ರೆ ಎಷ್ಟು ಕಾರ್ಯಗಳು ಅಲ್ಲಿ ನಡೆದಿದೆ ಅಂತ ಹೇಳಿದ್ರೆ ಬಹಳಷ್ಟು ಕಾರ್ಯಗಳನ್ನ ದೇವರು ನಡೆಸ್ತಾನೆ. ಅದು ಸುಲಭವಾಗಿ ವಿಶ್ವಾಸಿ ಆಗ್ಲಿಕ್ಕೆ ಅವನು ಸಾಧ್ಯ ಇಲ್ಲ. ಏನಂತ ಹೇಳಿದ್ರೆ ಆ ಸುವಾರ್ತೆಯನ್ನ ನಂಬಿದಂತ ಭಕ್ತರು ದೇವರ ಆಜ್ಞೆಯ ಮೇರೆಗೆ ಮತ್ತೊಬ್ಬರಿಗೆ ಅವರು ಸುವಾರ್ತೆಯನ್ನು ಹೇಳುವವರಾಗಿರುತ್ತಾರೆ. ಆ ಸುವಾರ್ತೆಯನ್ನ ಕೇಳಿದಂತವರು ತಮ್ಮ ಮನಸ್ಸನ್ನ ಆ ಕ್ಷಣದಲ್ಲೇ ದೇವರಿಗೆ ಒಪ್ಪಿಸಿಕೊಂಡು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಳ್ಳುತ್ತಾರೆ. ಇದು ಏಕಕಾಲದಲ್ಲಿ ಆಗುವಂತ ಒಂದು ಪ್ರಕ್ರಿಯೆ. ಈ ಆದ ನಂತರ ಈ ರೀತಿ ಆ ಪ್ರಕ್ರಿಯೆ ಆದ ನಂತರ ಆಗುವ ಸಮಯದಲ್ಲೇ ನಾವು ಒಂದು ಪೇತ್ರದ ಎಫೆಸದವರಿಗೆ ಬರೆದ ಪತ್ರಿಕೆ 14ನೇ ವಚನ 13ನೇ ವಚನದಲ್ಲಿ ಓದಿದ ಪ್ರಕಾರ ಆ ವ್ಯಕ್ತಿಯು, ಅದು ಪುರುಷರಿರಬಹುದು ಸ್ತ್ರೀಯರಿರಬಹುದು, ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದುತ್ತಾರೆ. ಪವಿತ್ರಾತ್ಮನನ್ನ ಅವರ ಬಾಧ್ಯತೆಗೆ ಸಂಚಕಾರನಾಗಿ ಇರ್ತಾನೆ ಎಂಬುದಾಗಿ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 13 ಮತ್ತು 14ನೇ ವಚನದಲ್ಲಿ 1ನೇ ಅಧ್ಯಾಯ 13 ಮತ್ತು 14ನೇ ವಚನ ಸ್ಪಷ್ಟವಾಗಿ ಓದ್ತೇವೆ. ಇದರ ಸ್ಪಷ್ಟ ಅರ್ಥ ಏನು ಅಂತ ಹೇಳಿದರೆ, ಒಬ್ಬ ಮನುಷ್ಯನು, ಸ್ತ್ರೀ ಅಥವಾ ಪುರುಷ, ಅವನ ಬಳಿಗೆ ಸುವಾರ್ಥ ಸೇವಕರು ಅಲ್ಲಿಗೆ ಹೋಗ್ತಾರೆ, ಅವನ ಹತ್ರ ಹೋಗ್ತಾರೆ. ಒಬ್ಬ ವಿಶ್ವಾಸಿ ಕೂಡ ಸುವಾರ್ಥ ಸೇವಕನೇ, ಜ್ಞಾಪಕ ಇರಲಿ. ಆ ರೀತಿ ಹೋದಂತ ದೇವರ ಮನುಷ್ಯನು, ದೇವರಿಂದ ಕಳಿಸಲ್ಪಟ್ಟ ಮನುಷ್ಯನು ಅಂದ್ರೆ ಸುವಾರ್ಥ ಸೇವಕನು, ಒಬ್ಬ ವಿಶ್ವಾಸಿ, ಕರ್ತನನ್ನ ಅಂಗೀಕಾರ ಮಾಡಿದಂಥವನು. ಇವರು ಅವರಿಗೆ, ಆ ಮನುಷ್ಯರಿಗೆ, ಆ ಗಂಡಸಿರಬಹುದು ಹೆಂಗಸಿರಬಹುದು, ಅವರಿಗೆ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾದ ಸುವಾರ್ತೆಯನ್ನ ಅವ್ರಿಗೆ ತಿಳಿಸ್ತಾರೆ. ಏನಂತ ತಿಳಿಸ್ತಾರೆ ಅಂತ ಹೇಳಿದ್ರೆ, ಕರ್ತನಾದ ಯೇಸು ಕ್ರಿಸ್ತನು ನಮ್ಮೆಲ್ಲರ ಪಾಪದ ಪ್ರಾಯಶ್ಚಿತ್ತ ಯಜ್ಞವಾಗಿ ಈ ಲೋಕದಲ್ಲಿ ಜಜ್ಜಲ್ಪಟ್ಟು ರಕ್ತವನ್ನು ಸುರಿಸಿ ಮರಣವನ್ನು ಅನುಭವಿಸಿ 3ನೇ ದಿನದಲ್ಲಿ ಮೃತ್ಯುಂಜಯಶೀಲನಾಗಿ ಎದ್ದು ಬಂದಿದ್ದಾನೆ. ನೀವು ಇದನ್ನ ನಂಬುವುದಾದರೆ ಆತನು ಪಟ್ಟಂತ ಆ ಶ್ರಮೆ, ಮರಣ, ಪುನರುತ್ಥಾನಗಳು ನನಗಾಗಿ, ನನ್ನ ಪಾಪಕ್ಕಾಗಿ ಆತನು ಪಟ್ಟಂತ ಪ್ರಾಯಶ್ಚಿತ್ತ ಎಂಬುದಾಗಿ ನಂಬುವುದಾದರೆ, ಮತ್ತು ಆತನು ಎಬ್ಬಿಸಲ್ಪಟ್ಟು ಜೀವವುಳ್ಳ ಕರ್ತನಾಗಿ ಪರಲೋಕ ಸಂಸ್ಥಾನದಲ್ಲಿ ತಂದೆಯಾದ ದೇವರ ಬಲಗಡೆಯಲ್ಲಿ ಕುಳಿತಿದ್ದಾನೆ ಎಂಬ ವಿಷಯವನ್ನ ನಾವು ನಂಬುವಾಗ ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13 ಮತ್ತು 14ರಲ್ಲಿ ಬರೆದಿರುವ ಪ್ರಕಾರ, ಮ್ಯೂಟ್ ಮಾಡಿ ಫ್ರಾಂಕ್ಲಿನ್ ಬ್ರದರ್, ಪ್ಲೀಸ್ ಮ್ಯೂಟ್ ಮಾಡಿ ಫ್ರಾಂಕ್ಲಿನ್ ಬ್ರದರ್, ಮ್ಯೂಟ್ ಮಾಡಿ. ಆಗ ಏನಾಗ್ತದೆ ಅಂತ ಹೇಳಿದರೆ, ಅವರು ಪವಿತ್ರಾತ್ಮನ ಮುದ್ರೆಯನ್ನ ಹೊಂದುತ್ತಾರೆ ತಕ್ಷಣದಲ್ಲೇ. ದೇರ್ ಇಸ್ ನೋ ಟೈಮ್, ಅದಕ್ಕೆ ಯಾವ ಸಮಯವೂ ಇಲ್ಲ. ಮತ್ತೆ ಆ ಬಾಧ್ಯತೆ ಅಂತ ಹೇಳುವಾಗ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಸಿಕ್ಕುವಂತ ಆ ಬಾಧ್ಯತೆ ಏನದು? ಬಾಧ್ಯತೆ ನಾವು 19-20ರಲ್ಲಿ ಅದೇ ವಾಕ್ಯ, 1ನೇ ಅಧ್ಯಾಯ, ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 19-20-21ರಲ್ಲಿ ನಾವು ಹೀಗೆ ಓದ್ತೇವೆ, ಆತನು ಸಾಧಿಸುವ ಪರಾಕ್ರಮವು ಎಷ್ಟು ಅತಿಶಯವಾದದ್ದೆಂಬುದನ್ನು ನೀವು ತಿಳ್ಕೊಳ್ಳುವಂತೆ ಅನುಗ್ರಹಿಸಲಿ. ಆತನ ಬಲಾತಿಶಯವು ಎಷ್ಟು ಮಹತ್ತಾದದ್ದೆಂದು ಕ್ರಿಸ್ತನಲ್ಲಿ ತೋರಿ ಬಂದಿದೆ. ಹೇಗೆಂದರೆ, ಆತನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ ಪರಲೋಕದೊಳಗೆ ಸಕಲ ರಾಜತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆಯೂ, ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಸಹ ಹೆಸರುಗೊಂಡವರ ಮೇಲೆಯೂ ತನ್ನ ಬಲಗಡೆಯಲ್ಲಿ ಕೂಡ್ರಿಸಿಕೊಂಡನು.
ಆತನು ಸಮಸ್ತವನ್ನು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದನು. ಇದಲ್ಲದೆ ಆತನನ್ನು ಎಲ್ಲದರ ಮೇಲೆ ಇರಿಸಿ ಸಭೆಗೆ ಶಿರಸ್ಸನ್ನಾಗಿ ನೇಮಿಸಿದನು. ಸಭೆಯು ಆತನ ದೇಹವಾಗಿದೆ. ಎಲ್ಲವನ್ನು ಎಲ್ಲ ಸಂಬಂಧದಲ್ಲಿ ವ್ಯಾಪಿಸುವ ಆತನಿಂದ ಅದು ಪರಿಪೂರ್ಣತೆ ಉಳ್ಳದ್ದಾಗಿದೆ ಅಂತ ಹೇಳಿದರೆ, ಇದು ಕ್ರಿಸ್ತನಿಗೆ ಸಿಕ್ಕಿದಂತ ಬಾಧ್ಯತೆ. ತನ್ನ ತಂದೆಯಾದ ದೇವರ ಚಿತ್ತವನ್ನ ಈ ಲೋಕದಲ್ಲಿ ನೆರವೇರಿಸಿದಾಗ ತನ್ನನ್ನು ತಾನು ಬರೆದು ಮಾಡಿಕೊಂಡು ಪರಲೋಕ ಸಂಸ್ಥಾನದಿಂದ ಈ ಲೋಕಕ್ಕೆ ದೇವರು ಸಿದ್ಧ ಮಾಡಿಕೊಟ್ಟಂತ ಪವಿತ್ರವಾದ ಮನುಷ್ಯ ದೇಹದಲ್ಲಿ ರಕ್ತ ಮಾಂಸಧಾರಿಯಾಗಿ ಇಲ್ಲಿ ಬಂದು ನಮ್ಮಂತೆ ಹಸಿವೆ, ನೀರಡಿಕೆ, ಭಯಂಕರವಾದ ಪರಿಸ್ಥಿತಿಗಳು, ನಿಂದೆ, ಅಪಮಾನಗಳನ್ನ, ಎಲ್ಲಾ ರೀತಿಯ ಕಷ್ಟಗಳನ್ನು ಆತನು ಅನುಭವಿಸಿ ಮನುಷ್ಯರಂತೆ ಅನುಭವಿಸಿ ಕೊನೆಯಲ್ಲಿ ಈ ಜನರ ಕೈಗೆ ಒಪ್ಪಿಸಲ್ಪಟ್ಟಂತ ಸಂದರ್ಭದಲ್ಲಿ ಒಂದಿಷ್ಟು ಕರುಣೆ ಇಲ್ಲದೆ ಆತನನ್ನ ಭಯಂಕರವಾಗಿ ಶಿಕ್ಷಿಸಿದರು ಇಲ್ಲಿಯ ಜನರು. ಆ ಸಮಯದಲ್ಲಿ ಆ ಶಿಕ್ಷೆಯನ್ನ ಆತನ ಮೌನವಾಗಿ ಅನುಭವಿಸಿದನು. ಅನುಭವಿಸಿ ಕಲ್ವಾರಿಯ ಕ್ರೂಜೆಯ ಮೇಲೆ, ಆ ಶಿಲುಬೆಯ ಮೇಲೆ ಹಾಕಿ ಮೊಳೆಗಳಿಂದ ಆತನ ಕೈಕಾಲುಗಳಿಗೆ ಹೊಡೆದು, ಕಾಲುಗಳಿಗೆಲ್ಲ ಹೊಡೆದು ಭದ್ರಪಡಿಸಿ ಶಿಲುಬೆಯನ್ನ ಎತ್ತಿ ನಿಲ್ಲಿಸಿದಂತ ಸಂದರ್ಭದಲ್ಲಿ ಭಯಂಕರವಾದಂತ ಯಾತನೆಯನ್ನ ಆತನು ತಾಳಿಕೊಳ್ಳಬೇಕಾಯಿತು. ಆತನಿಗೆ ನೀರಡಿಕೆ ಆಯಿತು. ಆತನ ಆತನ ದೇಹದ ಒಂದೊಂದು ಭಾಗ ಮೇಲಿಂದ ಭಯಂಕರವಾದ ಗಾಯಗಳಾಗಿ ರಕ್ತವು ಸುರಿಸಲ್ಪಡ್ತು. ಧಾರಾಕಾರವಾಗಿ ಒಂದು ತೊಟ್ಟು ರಕ್ತವಿಲ್ಲದೆ ಈ ಲೋಕದಲ್ಲಿ ಆತನು ಸುರಿಸಿದನು. ಮತ್ತು ನಿಮ್ಮಂತೆ ಲೌಕಿಕವಾದಂತ ಪ್ರಾಕೃತ ಮನುಷ್ಯನ ರೀತಿಯಲ್ಲಿ ಆತನು ಮರಣವನ್ನು ಸಹ ಅನುಭವಿಸಿದನು. ಅನಂತರ ಆತನ ದೇಹವನ್ನು ಸಮಾಧಿಯಲ್ಲಿ ಇಡಲಾಯಿತು. ಆದರೆ ತಂದೆಯಾದ ದೇವರು ಪವಿತ್ರಾತ್ಮನ ಮೂಲಕ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಪುನಃ ಆತನನ್ನು ಜೀವಂತವಾಗಿ ಎಬ್ಬಿಸಿ ಮೃತ್ಯುವಿಗೆ ಮರಣದಂಡನೆಯನ್ನು ಆತನು ವಿಧಿಸಿದ್ದನ್ನ ಇಲ್ಲಿ ಗಮನಿಸ್ತೇವೆ. ಅಂದ್ರೆ ಇಷ್ಟೆಲ್ಲ ಆಗುವಾಗ ಅವನಿಗೆ ಇಷ್ಟೆಲ್ಲ ಮಾಡಿ ಅವನು ಇಲ್ಲಿ ಜನರಿಗೆಲ್ಲ ಪುನಃ ತನ್ನ ಒಂದು ಪ್ರತ್ಯಕ್ಷತೆಯನ್ನು ತೋರಿಸಿ ತಾನು ಜೀವದಿಂದ ಎದ್ದು ಬಂದಿದ್ದೆ ಎಂಬುದನ್ನ ನಿರೂಪಿಸಿ ಆ ಎಣ್ಣೆ ಗುಡ್ಡಗಳ ಮೇಲೆ ಎಲ್ಲ ಶಿಷ್ಯರ ಮತ್ತು ಅನೇಕ ಜನರ ಸಮ್ಮುಖದಲ್ಲಿ ರಥಾಶ್ವದಲ್ಲಿ ಪರಲೋಕಕ್ಕೆ ಏರಿಸಲ್ಪಟ್ಟ ಎದ್ದು ಆತನು ಆ ಪರಲೋಕಕ್ಕೆ ಹೋದಂಥದ್ದನ್ನ ಜನರು ಕಾಣುವ ಸಂದರ್ಭದಲ್ಲಿ ದೇವರು ಅವರಿಗೆ ಕೊಟ್ಟಂತದ್ದು 21ನೇ ವಚನದಲ್ಲಿ, ಸಕಲ ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಸಹ ಹೆಸರುಗೊಂಡವರೆಲ್ಲರ ಮೇಲೆಯೂ ತನ್ನ ಬಲಗಡೆಯಲ್ಲಿ ಕೂಡಿಸಿಕೊಂಡನು. ಇದೇ ಆತನಿಗೆ ಸಿಕ್ಕಿದಂತ ಆ ಒಂದು ಸ್ಥಾನಮಾನ ಅವನು ತನ್ನ ಜಯವೀರನಾಗಿ ಅದನ್ನು ಸಂಪಾದಿಸಿಕೊಂಡಿದ್ದಾನೆ. ಇವತ್ತು ಎಲ್ಲಾ ಅಧಿಕಾರವು ಆತನ ಕೈಯಲ್ಲಿ ಇದೆ ಎಂಬುದಾಗಿ ಸತ್ಯವೇದವು ನಮಗೆ ತಿಳಿಸ್ತದೆ. ಆತನಲ್ಲಿ ನಂಬಿಕೆ ಇಟ್ಟವರಾದ ನೀವುಗಳು ಸಹ ಈ ವಾಗ್ದಾನ, ಕರ್ತನ ದೇವರು ಏನು ವಾಗ್ದಾನ ಮಾಡಿದನು, ನೀನು ಈ ಕಾರ್ಯವನ್ನು ಮುಗಿಸಿ ಬರುವಾಗ ಎಲ್ಲವನ್ನು ನಿನಗೆ ಬಾಧ್ಯಸ್ಥನಾಗಿ ನಾನು ಕೊಡ್ತೇನೆ ಎಂಬುದಾಗಿ ಯಾವ ರೀತಿಯಲ್ಲಿ ಆ ವಾಗ್ದಾನವನ್ನ ಕ್ರಿಸ್ತನಿಗೆ ಕೊಟ್ಟನೋ, ಅದೇ ರೀತಿಯಲ್ಲಿ ನಂಬಿದವರಿಗೆ ಕರ್ತನಾದ ಯೇಸು ಕ್ರಿಸ್ತನು ಈ ವಾಗ್ದಾನದಲ್ಲಿ, ಈ ಅಧಿಕಾರದಲ್ಲಿ, ಈ ಒಂದು ಪ್ರಸನ್ನತೆಯಲ್ಲಿ ಪಾಲನ್ನ ಕೊಡುತ್ತಾನೆಂಬುದು ಈ ವಾಕ್ಯದ ಅರ್ಥ ಆಗಿದೆ. ಈಗ ನನ್ನ ಮುಂದಿನ ವಿಷಯವೇನು ಅಂತ ಹೇಳಿದರೆ, ನಾವು ನಂಬುವಾಗ ಪವಿತ್ರಾತ್ಮನು ನಮ್ಮಲ್ಲಿ ಬರ್ತಾನೆಂಬುದಾಗಿ ನೀವು ಒಂದು ಪ್ರಶ್ನೆಯನ್ನು ಕೇಳಬಹುದು. ಅದು ಹೇಗೆ ಬರ್ಲಿಕ್ಕೆ ಸಾಧ್ಯ? ಪವಿತ್ರಾತ್ಮನ ಪರಿಚಯವೇ ನಮಗೆ ಇರುವುದಿಲ್ಲ. ಹೀಗಿರುವಾಗ ನಾವು ಯಾವ ರೀತಿಯಲ್ಲಿ ಆ ಪವಿತ್ರಾತ್ಮನು ನಮ್ಮಲ್ಲಿ ಬಂದಿದ್ದಾನೆ ಎಂಬುದನ್ನ ನಾವು ಹೇಗೆ ತಿಳಿದುಕೊಳ್ಳಬಹುದು ಎಂಬುದಾಗಿ ಕೆಲವರು ಪ್ರಶ್ನೆ ನಮಗೆ ಮಾಡಬಹುದು. ಆ ಪ್ರಶ್ನೆಗೆ ಬೇಕಾದಂತ ಉತ್ತರವನ್ನ ಸತ್ಯವೇದದಲ್ಲಿ ಕರ್ತನು ಬರೆಸಿದ್ದಾನೆ ಪೌಲನ ಮೂಲಕ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 12ನೇ ವಚನದ 3ನೇ ಭಾಗದ ಕೊನೆಯ ಭಾಗದಿಂದ ನಾನು ನಿಮಗೆ ಓದ್ತೇನೆ. ಪವಿತ್ರಾತ್ಮನ ಪ್ರೇರಣೆಯಿಂದಲೇ ಹೊರತು ಯಾವ ಮನುಷ್ಯನಾದರೂ ಯೇಸುವನ್ನು ಕರ್ತನೆಂದು ಹೇಳಲಾರನು. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಪವಿತ್ರಾತ್ಮನ ಪ್ರೇರಣೆಯಿಂದ, ಪವಿತ್ರಾತ್ಮನ ಮೂಲಕ ಬಂದಂತ ಆ ಸುವಾರ್ತೆಯನ್ನ ಸಾರುವುದಕ್ಕೆ ಒಬ್ಬ ಭಕ್ತರನ್ನ ನೇಮಿಸಿದನು. ನಾನು ಮೊದಲೇ ಅದು 1 ಪೇತ್ರ 1ನೇ ಅಧ್ಯಾಯ 12ನೇ ವಚನದಲ್ಲಿ ತೋರಿಸಿದ್ದೇನೆ.
ಆ ಭಕ್ತರು ಹೋಗಿ ಆ ಸುವಾರ್ಥ ಸೇವಕರು ಒಬ್ಬ ಒಬ್ಬ ವ್ಯಕ್ತಿಯ ಬಳಿ, ಅದು ಸ್ತ್ರೀಯರಿರ್ಬೋದು ಪುರುಷರಿರ್ಬೋದು, ಅವರಿಗೆ ಈ ಸುವಾರ್ತೆಯನ್ನು ಹೇಳುವಾಗ ಅವರಲ್ಲಿ ಒಂದು ಬದಲಾವಣೆ ಆಗಿ, ಓ ಹೌದು, ಯೇಸು ಕ್ರಿಸ್ತನು ನನ್ನ ಕರ್ತನು, ಅಂದ್ರೆ ನನ್ನ ದೇವರು, ನನ್ನ ರಕ್ಷಕನು, ನನ್ನ ಎಲ್ಲಾ ಕಾರ್ಯಗಳಲ್ಲಿ ಆತನೇ ಕಾರ್ಯದಕ್ಷನು, ಅವನೇ ನನಗೆ ಮುಖ್ಯನಾದವನು ಎಂಬುದಾಗಿ ಆತನ ಮನಸ್ಸಿನಲ್ಲಿ ಆಗುವಂತ ಬದಲಾವಣೆ ಆಗಬೇಕಾಗಿದ್ದರೆ ಜ್ಞಾಪಕ ಇಟ್ಕೊಳ್ಳಿ, ಕನ್ನಡ ಬಹಳ ಸ್ಪಷ್ಟವಾಗಿ ನಿಮಗೆ ತಿಳಿಸ್ತೇನೆ. ಆಗಬೇಕಾಗಿದ್ದರೆ ಈ ಎರಡಕ್ಕೂ ಕಾರಣನು ಪವಿತ್ರಾತ್ಮನೇ. ಅಂದ್ರೆ ಪವಿತ್ರಾತ್ಮನನ್ನ ನಿಮ್ಮ ಪರಿಚಯ ಇಲ್ಲದೆ ಇದ್ದರೂ ಕೂಡ ಆ ನಂಬಿಕೆ ಎಂಬ ಆ ಒಂದು ಬಹಳ ಬೆಲೆ ಉಳ್ಳಂತ ಆ ನಂಬಿಕೆ, ಕ್ರಿಸ್ತನ ಮೇಲಿನ ನಂಬಿಕೆಯ ಮೂಲಕ ಪವಿತ್ರಾತ್ಮನು ನಮ್ಮ ಹೃದಯಗಳಲ್ಲಿ ಬಂದು ನೆಲೆಸ್ತಾನೆ. ಇದು ಅರ್ಥ. ಅಂದ್ರೆ ಪವಿತ್ರಾತ್ಮನು ಬರ್ಲಿಕ್ಕೆ ಸಮಯ ತೆಗೆದುಕೊಳ್ಳುವುದಿಲ್ಲ. ಯಾಕಂತ ಹೇಳಿದ್ರೆ ಇದು ಪವಿತ್ರಾತ್ಮನ ಕಾಲ. ನಾವು ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ಓದುವಂತ ಸಂದರ್ಭದಲ್ಲಿ ಪವಿತ್ರಾತ್ಮನು ಆ ದಿವಸ ಆ ಒಂದು ಮೇಲುಪ್ಪರಿಕೆಯಲ್ಲಿ ಪವಿತ್ರಾತ್ಮನಿಗಾಗಿ ಕಾದಿದ್ದಂತ ಶಿಷ್ಯರ ಮೇಲೆಯೂ ಇನ್ನೂ ಕೆಲವರ ಮೇಲೆ ಬಂದು ಇಳಿದಂತ ಸಂದರ್ಭದಲ್ಲಿ ಅದು ಪವಿತ್ರಾತ್ಮನು ಬಹಳ ದೊಡ್ಡ ಶಬ್ದದೊಡನೆ ಬಂದನು, ಬೆಂಕಿಯ ನಾಲಿಗೆಗಳ ರೂಪಾದಿಯಲ್ಲಿ ಎಲ್ಲರ ತಲೆ ಮೇಲೆ ಕುಳಿತುಕೊಂಡನು. ಆಗ ಅವರೆಲ್ಲ ಆ ಹುಟ್ಟು ಭಾಷೆಯಲ್ಲಿ ತಮ್ಮ ಹುಟ್ಟು ಅಲ್ಲಿ ಬಂದಿದ್ದ ಆ ಜಾತ್ರೆಗೋಸ್ಕರ ಬಂದಿದ್ದಂಥವ್ರು, ಯೆರೂಸಲೇಮಿಗೆ ಬಂದಿದ್ದವರು, ಅನೇಕ ಭಾಷೆ ಮಾತಾಡುವಂತವ್ರು ಬಂದಿರು. ಅವರ ಭಾಷೆಗಳಲ್ಲಿ ಮಾತನಾಡಿದರು. ಅವರಿಗೆ ಗೊತ್ತಿದ್ದುದು ಒಂದೇ ಭಾಷೆ. ಆದ್ರೆ ಪವಿತ್ರಾತ್ಮನ ಬಂದು ಅಲ್ಲಿ ಅವರನ್ನು ನೆಲೆಸುವಾಗ ಅವರ ಹೃದಯದಲ್ಲಿ ಸೇರುವಂತ ಸಂದರ್ಭದಲ್ಲಿ ಅಲ್ಲಿದ್ದಂಥವರು ಬೇರೆಯವರ ಭಾಷೆಗಳನ್ನ, ಅದನ್ನೇ ಅನ್ಯ ಭಾಷೆ ಎಂಬುದಾಗಿ ಹೇಳುವುದು. ಈಗ ನನಗೆ ತೆಲುಗು ಬರುವುದಿಲ್ಲ, ತಮಿಳು ಸರಿಯಾಗಿ ಬರುವುದಿಲ್ಲ. ಈ ತೆಲುಗಿನಲ್ಲಿ ಎಲ್ಲರೂ ಮಾತನಾಡುವಾಗ ನನಗೆ ಅದೊಂದು ಶಬ್ದವಾಗಿ ಕೇಳಿಸ್ತದೆ ಅಷ್ಟೇ. ಬಟ್ ಅದರ ಪರಿಚಯವಾದಾಗ, ಅದು ಅರ್ಥವಾಗುವಂತ ಸಂದರ್ಭದಲ್ಲಿ ಅದು ಒಂದು ಭಾಷೆಯಾಗಿ ನನಗೆ ಗೊತ್ತಾಗ್ತದೆ. ಆ ರೀತಿಯಲ್ಲಿ ಈ ಲೋಕದಲ್ಲಿ ಇದ್ದಂತ ಭಾಷೆಯಲ್ಲೇ ಅಲ್ಲಿದ್ದಂತ ಶಿಷ್ಯರುಗಳು ಎಲ್ಲ ಮಾತನಾಡಿದ್ದನ್ನ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅದರ ಮುಂದಿನ ಸಮಯದಲ್ಲಿ ಅದೇ ಸಬ್ಜೆಕ್ಟ್ ಮೇಲೆ ನಾನು ಮಾತಾಡ್ಲಿಕ್ಕೆ ಇಚ್ಛೆಯುಳ್ಳವನಾಗಿದ್ದೇನೆ. ಕರ್ತನ ಚಿತ್ತವಿದ್ದರೆ ಅದನ್ನ ಮಾತಾಡ್ತೇನೆ. ಹಾಗಾಗಿ ಪವಿತ್ರಾತ್ಮನು ಆಗಲೇ ಬಂದಾಯ್ತು. ಬಂದಂತ ಪವಿತ್ರಾತ್ಮನು ಪುನಃ ಪರಲೋಕಕ್ಕೆ ವಾಪಸ್ ಹೋಗುವಂತ ಸನ್ನಿವೇಶಗಳನ್ನ ಸತ್ಯವೇದದಲ್ಲಿ ಎಲ್ಲೂ ಬರೆದಿಲ್ಲ. ಈ ಬಂದಂತ ಪವಿತ್ರಾತ್ಮನು ಎಲ್ಲಿ ನಿಲ್ಲಿಸಿದನು? ಆ ದಿವಸ ಸುವಾರ್ತೆಯನ್ನು ಆ ಪವಿತ್ರಾತ್ಮನಿಗೆ ಕಾದಿದ್ದವರ ಹೃದಯದಲ್ಲಿ ನೆಲೆಸಿದನು. ಮತ್ತು ಪೇತ್ರನ ಮೂಲಕ ಸುವಾರ್ತೆಯನ್ನ ಕೇಳಿ 3,000 ಜನರು ತಮ್ಮ ಹೃದಯಗಳನ್ನು ಸಮರ್ಪಿಸುವಾಗ ಅದೇ ಕಾರ್ಯವನ್ನು ಪವಿತ್ರಾತ್ಮನು ಏನು ಮಾಡಿದನಂದ್ರೆ, ಪವಿತ್ರಾತ್ಮನು ಕರ್ತನಾದ ಯೇಸುವನ್ನು ಕರ್ತನೆಂದು ಒಪ್ಪಿಕೊಳ್ಳುವಂತ ಕಾರ್ಯವನ್ನ ಆತನು ಅಲ್ಲಿ ಅದೃಶ್ಯನಾಗಿ ಆ ಕಾರ್ಯವನ್ನ ಮಾಡಿದ್ದರಿಂದ ಆ 3,000 ಜನರು ಕರ್ತನನ್ನ ನಂಬಿ ರಕ್ಷಣೆ ಹೊಂದಿ ಅವರು ಕ್ರಿಸ್ತನ ಜೀವಿತಕ್ಕೆ ಬಂದಂತವರ ಆಗಿದ್ದಾರೆ. ಇದು ಸ್ಪಷ್ಟವಾಗಿ ದೇವರ ವಾಕ್ಯವು ನಮಗೆ ತಿಳಿಸುವಂಥದ್ದು. ಈ ರೀತಿ ಬಂದಂತ ಅಂದ್ರೆ ಈ ರೀತಿ ನಂಬಿದಾಗಲೇ ಬಂದಂತ ಪವಿತ್ರಾತ್ಮನು. ನೀವು ಇನ್ನೂ ಪ್ರಶ್ನೆ ಕೇಳ್ಬೋದು, ನನಗೆ ಯಾಕೋ ನೀವ್ ಹೇಳ್ತಾ ಇರೋದು ಸರಿಯಾಗಿ ಉತ್ತರ ನನಗೆ ತೃಪ್ತಿ ಆಗ್ತಾ ಇಲ್ಲ, ನನಗೆ ಇನ್ನೂ ಸ್ಪಷ್ಟತೆ ಬೇಕು ಈ ವಿಚಾರದಲ್ಲಿ ಅಂತ ನೀವು ಕೇಳಬಹುದು. ಅದಕ್ಕೂ ಕೂಡ ಕರ್ತನ ದೇವರು ಸತ್ಯವೇದದಲ್ಲಿ ಉತ್ತರವನ್ನ ಇಟ್ಟಿದ್ದಾನೆ. ನನ್ನೊಂದಿಗೆ ಗಲಾತ್ಯದವರೆಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯವನ್ನ ತೆಗಿರಿ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ವಚನ 3ರಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. 2ನೇ ವಚನದಿಂದ ನಾನು ಓದ್ತೇನೆ. ಈಗ ಈ ವಾಕ್ಯವನ್ನು ಓದುವಾಗ ದಯಮಾಡಿ ಎಲ್ಲರೂ ಬಹಳ ಆಸಕ್ತಿಯಿಂದ ಅದು ಕೇಳಬೇಕು. ದಯಮಾಡಿ ಹೆಲೆನ್ ಮತ್ತು ಜೇಕಬ್ ಅವರು ಕೂಡ ಓದ್ಬೋದು. ಯಾರು ಒಬ್ರು ದಯಮಾಡಿ ಇದನ್ನ ಓದ್ಬೇಕಂತ ಕೇಳ್ಕೊಳ್ತೀನಿ. 2ನೇ ವಚನದಿಂದ
ಒಂದು ಆರನೇ ಸಂಗತಿಯನ್ನು ಮಾತ್ರ ಓದ್ಲ brother? ಒಂದು ಸಂಗತಿಯನ್ನು ಮಾತ್ರ ನಿಮ್ಮಿಂದ ತಿಳುಕೊಳ್ಳಬೇಕೆಂದಿದ್ದೇನೆ. ನೀವು ದೇವರಾತ್ಮನನ್ನು ಹೊಂದಿದ್ದು ನೇಮ ನಿಷ್ಠೆಗಳನ್ನು ಅನುಸರಿಸಿದ್ದರಿಂದಲೋ ಕೇಳಿ ನಂಬಿದ್ದರಿಂದಲೋ ಇಷ್ಟು ಬುದ್ಧಿಲ್ಲದವರಾಗಿದ್ದೀರಾ. ದೇವ್ ಸಾಕ ಸಿಸ್ಟರ್ 6ನೇ ವಚನದವರೆಗೂ ಓದಿ. ಇಷ್ಟ ಬುದ್ಧಿ ಇಲ್ಲದವರಾಗಿದ್ದೀರಾ. ದೇವರಾತ್ಮಾನುಸಾರವಾಗಿ ಪ್ರಾರಂಭಿಸಿ ಈಗ ಬಹಿರಾಚಾರಗಳಿಂದ ಸಿದ್ಧಿಗೆ ಬರಬೇಕೆಂದಿದ್ದೀರಾ. ನೀವು ಅಷ್ಟು ಬಾಧೆಗಳನ್ನು ಅನುಭವಿಸಿದ್ದು ವ್ಯರ್ಥವೇ ಎಂದು ಹೇಳಬೇಕೇನು. ದೇವರು ತನ್ನ ಆತ್ಮನನ್ನು ನಿಮಗೆ ಹೇರಳವಾಗಿ ಕೊಟ್ಟು ನಿಮ್ಮಲ್ಲಿ ಮಹತ್ ಕಾರ್ಯಗಳನ್ನು ನಡೆಸುತ್ತಾ ಬಂದಿದ್ದು ಯಾತರಿಂದಾಯಿತು. ನೀವು ನೇಮನಿಷ್ಠೆಗಳನ್ನು ಅನುಸರಿಸಿದ್ದರಿಂದಲೋ ಕೇಳಿ ನಂಬಿದ್ದರಿಂದಲೇ. ಅಬ್ರಹಾಮನು ದೇವರನ್ನು ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿಯೆಂದು ಎಣಿಸಲ್ಪಟ್ಟಿತು ಎಂಬುದಾಗಿ ಬರೆದಿದೆಯಲ್ಲ. ಸರಿ, ಸಾಕು ಸಿಸ್ಟರ್. ನೋಡಿ, ಈ ವಾಕ್ಯವನ್ನ ನೀವು ಗಮನಿಸ್ರಿ. ಎಷ್ಟು ಚೆನ್ನಾಗಿ ಆ ಪೌಲನು ಗಲಾತ್ಯದವರಿಗೆ ಈ ಬೋಧನೆಯನ್ನ ಬರೆದು ತಿಳಿಸ್ತಾ ಇದ್ದಾನೆ, ನಮಗೂ ಕೂಡ ತಿಳಿಸುತ್ತಾ ಇದ್ದಾನೆ. ಒಂದು ಸಂಗತಿಯನ್ನು ಮಾತ್ರ ನಿಮ್ಮಿಂದ ತಿಳಿದುಕೊಳ್ಳಬೇಕೆಂದಿದ್ದೇನೆ. ಅಂದ್ರೆ ಗಲಾತ್ಯ ಸಭೆಯವರು ಸ್ವಲ್ಪ ಗಲಿಬಿಲಿಗೆ ಒಳಗಾಗಿದ್ರು. ಕರ್ತನಾದ ಯೇಸು ಕ್ರಿಸ್ತನ್ ನಂಬಿದ ಕೂಡಲೇ ಎಲ್ಲಿ ಬರ್ತಾನೆ ಪವಿತ್ರಾತ್ಮನೋ, ನಾವು ಪವಿತ್ರಾತ್ಮನನ್ನ ಆಹ್ವಾನ ಮಾಡ್ಬೇಕು, ಮತ್ತೆ ನಾವು ನಂಬಿದ ರಕ್ಷಣೆ ಆಗುವುದಿಲ್ಲ. ಸಂಪ್ರದಾಯಗಳ ಪ್ರಕಾರ ನಾವು ಪರಿಶುದ್ಧ ಜೀವನವನ್ನ ನಡೆಸಬೇಕು, ನೇಮನಿಷ್ಠೆಗಳನ್ನ ಅನುಸರಿಸಬೇಕು, ಧರ್ಮಶಾಸ್ತ್ರದ ನೇಮನಿಷ್ಠೆಗಳನ್ನ ಅನುಸರಿಸಬೇಕು. ಇಲ್ಲೇ ಇದ್ರೆ ನಮಗೆ ರಕ್ಷಣೆ ಆಗುವುದಿಲ್ಲ ಎಂಬುದಾಗಿ ಅವರು ತಿಳ್ಕೊಂಡಿದ್ರು. ಅದ್ರ ಪ್ರಕಾರ ಅದ್ರ ಮೇಲೆ ಬಹಳ ಕೇಂದ್ರೀಕೃತವಾಗಿ ಅವರು ವಿರೋಧ ಮಾಡ್ತಾ ಇದ್ರು. ಈ ಕಾರಣದಿಂದ ಪೌಲನು ಹೀಗೆ ಬರೀತಾನೆ, ಒಂದು ಸಂಗತಿಯನ್ನು ಮಾತ್ರ ನಿಮ್ಮಿಂದ ತಿಳಿದುಕೊಳ್ಳಬೇಕೆಂದಿದ್ದೇನೆ. ನೀವು ದೇವರಾತ್ಮನನ್ನು ಹೊಂದಿದ್ದು ನೇಮ ನಿಷ್ಠೆಗಳನ್ನು ಅನುಸರಿಸಿದ್ದರಿಂದಲೋ. ನೀವು ಈ ನೇಮ ನಿಷ್ಠೆಗಳು ಏನಿದೆ, ನೇಮ ನಿಷ್ಠೆಗಳು ಉಪವಾಸದ ಪ್ರಾರ್ಥನೆ, ಮಧ್ಯರಾತ್ರಿಯ ಪ್ರಾರ್ಥನೆ, ಶನಿವಾರ ರಾತ್ರಿಯ ಪ್ರಾರ್ಥನೆ, ದೆವ್ವದ ಬಿಡುಗಡೆಗಾಗಿ ಪ್ರಾರ್ಥನೆ, ಕಾಯಿಲೆಗಾಗಿ ಪ್ರಾರ್ಥನೆ, ಕಾಯಿಲೆ ವಾಸಿಯಾಗುವಂತೆ ಪ್ರಾರ್ಥನೆ, ಎಲ್ಲರೂ ಒಳ್ಳೆಯವರಾಗುವಂತೆ ಪ್ರಾರ್ಥನೆ, ಮತ್ತೆ ಮನೆಗಳಿಗೆ ಸುತ್ತ ಅಷ್ಟಬಂಧನ ಹಾಕುವಂಥದ್ದು, ಈ ದೇವರ ಹೆಸರಿನಲ್ಲಿ ಆ ಪ್ರೋಕ್ಷಣೆಯನ್ನ ಮಾಡಿ ಆ ಮನೆಗೆ ಯಾವುದೇ ದೆವ್ವ ಪೇಡೆ ಪಿಸಾಚಿಗಳಿಂದ ಯಾವುದೇ ತೊಂದರೆ ಆಗದಂತೆ ಅದನ್ನ ಬಂಧನದಲ್ಲಿ ಇಡುವಂಥದ್ದು, ರಕ್ಷಣೆಯಲ್ಲಿ ಇಡುವಂಥದ್ದು. ವಿಚಿತ್ರವಾದಂತಹ ಹುಚ್ಚು ರೀತಿಯ ಆ ಒಂದು ನೇಮನಿಷ್ಠೆಗಳು ಇವತ್ತು ಜಾರಿಯಲ್ಲಿ ಇದೆ. ಕೆಲವಾರು ಸಭೆಗಳಲ್ಲಿ ಇವತ್ತು ಕೂಡ ಜಾರಿಯಲ್ಲಿ ಇದೆ. ಐ ಕಮಾಂಡ್ ಯು ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. ಅದು ಪೌಲನು ಅದನ್ನ ಭಾಷೆಯನ್ನು ಉಪಯೋಗಿಸಿದ್ದಾನೆ. ಪೌಲನು ಅಪೊಸ್ತಲನಾಗಿದ್ದನು. ಪೌಲನು ಮಾಡಿದ್ದೆಲ್ಲವನ್ನು ನಾವು ಮಾಡ್ಲಿಕ್ಕೆ ಆಗುವುದಿಲ್ಲ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನಗೆ ಕಮಾಂಡ್ ಮಾಡ್ತಾ ಇದ್ದೀನಿ, ಈಗಲೇ ಬಿಟ್ಟು ಹೋಗು ಅಂತ ಹೇಳಿ ಅವಳನ್ನ ದೆವ್ವ ಬಿಟ್ಟು ಹೋಗ್ಬೇಕು ಅಂತ ಹೇಳಿ ಆಜ್ಞೆ ಮಾಡ್ತಾನೆ. ಆಗ ಅದು ಬಿಟ್ಟು ಹೋಗ್ತದೆ. ಆದ್ರೆ ಈಗ ನಮ್ಮ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತ ಹೇಳಿದ್ರೆ, ಸಭೆಗಳಲ್ಲಿ ಕೆಲವರು ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ಕಮಾಂಡ್ ಅನ್ನ ಅವರೇ ಉಪಯೋಗಿಸಿ ದೆವ್ವಗಳನ್ನ ಬಿಡಿಸ್ತೀವಿ, ಹಾಗೆ ಮಾಡ್ತೀವಿ, ಈಗ ಮಾಡ್ತೀವಿ, ಇದೆಲ್ಲ ಇದು ನೇಮನಿಷ್ಠೆಗಳು. ಈ ನೇಮನಿಷ್ಠೆಗಳನ್ನ ಅನುಸರಿಸಿದ್ದರಿಂದಲೋ ಎಂಬುದಾಗಿ ಈ ಪೌಲನು ಕೇಳುತ್ತಾ ಇದ್ದಾನೆ. ಮತ್ತೆ ನಮ್ಮಲ್ಲಿ ಈಗ ಹೊಸದಾಗಿ ಪ್ರಾರಂಭವಾದಂಥದ್ದು ಉಪವಾಸದ ಪ್ರಾರ್ಥನೆ ಮಾಡುವುದರಿಂದ ಒಳ್ಳೆಯ ಒಂದು ಪ್ರತಿಫಲವನ್ನ ದೇವರಿಂದ ನಾವು ಅಪೇಕ್ಷೆ ಪಡಬಹುದು, ಬರ್ತದೆ, ನಮಗೆ ನಾವು ಕೇಳಿದೆಲ್ಲವೂ ನಮಗೆ ಸಿಗ್ತದೆ ಎಂಬ ಒಂದು ಮೂಢನಂಬಿಕೆ. ಅದು ಮೂಢನಂಬಿಕೆಯೇ. ನೀವು ಉಪವಾಸ ಮಾಡುವುದರ ಬಗ್ಗೆ ನಾನು ನಿಮಗೆ ಒಂದು ವಾಕ್ಯವನ್ನ ನೆಹೆಮೀಯನ ಪ್ರವಾದನೆಯನ್ನ ನನ್ನೊಂದಿಗೆ ತೆಗಿರಿ. ನೆಹೆಮೀಯ ಪ್ರವಾದನೆ ಜಸ್ಟ್ ನಾನು ನೀವು ಸಿಕ್ಕಿಲ್ಲ, ತೆಗಿತೇನೆ. ನನ್ನ ಬೈಬಲ್ ಸ್ವಲ್ಪ
ತುಂಬಾ ಹಳೇದಾಯ್ತಾ ಬಂತು. ಹಾಗಾಗಿ ಒಂದನೇ ಅಧ್ಯಾಯ. ಅಡ್ಜಸ್ಟ್ ನಾನೇ ತೆಗಿತೀನಿ ಸಿಸ್ಟರ್. ಆಕ್ಚುಲಿ ಪ್ರಿಂಟ್ ಆಗುವಾಗ ಹೆಚ್ಚು ಕಮ್ಮಿ ಆಗಿದೆ ನನ್ನ ಬೈಬಲ್ ನಲ್ಲಿ. ಐನೂರ 23 ಪುಟ ಸಂಖ್ಯೆ ಅದು. ನೆಹಮ್ಯನ ಪ್ರವಾದನೆ 1ನೇ ಅಧ್ಯಾಯಕ್ಕೆ ಬನ್ರಿ. ಇಲ್ಲಿ ಒಂದು ವಿಷಯವನ್ನ ನೆಹಮ್ಯನ ಪ್ರವಾದನೆಯಲ್ಲಿ ಪ್ರಸ್ತಾಪ ಮಾಡಲ್ಪಟ್ಟಿದೆ. ನೀವು ಈ 1ನೇ ಅಧ್ಯಾಯ 2ನೇ ವಚನದಿಂದ ನಾನು ಓದಿ ಅಲ್ಲೇ ನಿಮಗೆ ಎಕ್ಸ್ಪ್ಲನೇಷನ್ ಕೂಡ ನಾನು ಕೊಡೋಕೆ ಇಷ್ಟಪಡ್ತೀನಿ. ಸಮಯ ಕಡಿಮೆ ಇರೋದ್ರಿಂದ ಓದಿಸಿ ಹೇಳೋದಕ್ಕೆ ಲೇಟ್ ಆಗ್ತದೆ. ನೀವು ಬೈಬಲ್ ಅನ್ನ ದಯಮಾಡಿ ಫಾಲೋ ಅಪ್ ಮಾಡಿ. ಕೆಲವು ಜನರು, 2ನೇ ವಾಕ್ಯ, ಕೆಲವು ಜನರು ಯೆಹೂದದಿಂದ ನನ್ನ ಬಳಿಗೆ ಬಂದರು. ಇದು ನೆಹೆಮೀಯನ ಸ್ಟೇಟ್ಮೆಂಟ್. ಇದು ನೆಹೆಮೀಯನು ಹೇಳುತ್ತಿರ್ತಕ್ಕಂಥ ಹೇಳಿಕೆ. ಕೆಲವು ಜನರು ಯೆಹೂದದಿಂದ ನನ್ನ ಬಳಿಗೆ ಬಂದರು ಅಂದ್ರೆ ಇದು ಇಸ್ರಾಯೇಲ್ ಎಲ್ಲರನ್ನು ಸೆರೆ ತೆಗೆದುಕೊಂಡು ಹೋದಂತಹ ಸಂದರ್ಭ. ಯಾರು ತೆಗೆದುಕೊಂಡು ನೆಬೂಕದ್ನೆಚ್ಚರ್ ಎಂಬ ಚಕ್ರವರ್ತಿ ಇಸ್ರಾಯೇಲ್ ಎಲ್ಲರನ್ನು ಸೆರೆಗೆ ತೆಗೆದುಕೊಂಡಿದೆ. ದಾನಿಯೇಲ, ಶಾದ್ರಕ್, ಮೇಷಕ್, ಅಬೇದ್ನೆಗೋ ಇವರೆಲ್ಲ ಸ್ಟೋರೀಸ್ ಬರೋದು ಈ ಸಮಯದಲ್ಲೇ. ಹಾಗೆ ಇದನ್ನ ನೋಡಿ ಮತ್ತು ಯೆರೂಸಲೇಮಿನ ಸಮಾಚಾರವನ್ನು ನಾನು ಅವರ ಹತ್ತಿರ ವಿಚಾರಿಸುವಲ್ಲಿ ಅವರು ನನಗೆ ಸೆರೆಯವರೊಳಗೆ ತಪ್ಪಿಸಿಕೊಂಡು ಆ ಸಂಸ್ಥಾನದಲ್ಲಿ ವಾಸಿಸುತ್ತಿರುವರು ಮಹಾ ಕಷ್ಟ ನಿಂದೆಗಳಿಗೆ ಒಳಗಾಗಿದ್ದಾರೆ. ಅಂದ್ರೆ ಸೆರೆಯಾಗಿ ಹೋಗುವಾಗ ಕೆಲವರು ತಪ್ಪಿಸ್ಕೊಂಡಿದ್ರು. ಅವರು ಅಲೆಮಾರಿ ಜೀವಿತ, ಅವ್ರಿಗೆ ಊಟ ಇಲ್ಲ, ತಿಂಡಿ ಇಲ್ಲ, ನಿದ್ರೆ ಮಾಡ್ಲಿಕ್ಕೆ ಜಾಗ ಇಲ್ಲ, ಪ್ರಾಣ ಭಯ, ಆ ಸುಡು ಬಿಸಿಲು, ಭಯಂಕರವಾದ ಪರಿಸ್ಥಿತಿ ಅವರು ಅನುಭವಿಸ್ತಾ ಇದ್ರು. ಅದರೊಳಗಡೆ ಕೆಲವರು ನೆಹೆಮೀಯನ ಹತ್ರ ಬರ್ತಾರೆ. ನೆಹೆಮೀಯನು ಎಲ್ಲಿದ್ದಾನೆ? ಅರಮನೆಯಲ್ಲಿ, ಕಿಸ್ಲೇವ್ನಲ್ಲಿ ಶೂಷನ್ ಪಟ್ಟಣದ ಅರಮನೆಯಲ್ಲಿ ರಾಜನ ಸೇವಕನಾಗಿ ಅವನು ಕೆಲಸ ಮಾಡ್ತಾ ಇದ್ದಾನೆ. ಅಲ್ಲಿಗೆ ಬಂದು ಅವನಿಗೆ ವಿಚಾರವನ್ನ ಮುಟ್ಟಿಸ್ತಾರೆ. ಏನಂತ ಹೇಳಿ, ಅವರು ಮಹಾ ಕಷ್ಟ ನಿಂದನೆಗಳಿಗೆ ಒಳಗಾಗಿದ್ದಾರೆ. ಯೆರೂಸಲೇಮಿನ ಪೋಳಿಗೋಡೆಯು ಕೆಡವಲ್ಪಟ್ಟಿರ್ತದೆ, ಅದರ ಬಾಗಿಲುಗಳು ಬೆಂಕಿಯಿಂದ ಸುಡಲ್ಪಟ್ಟಿರ್ತದೆ ಎಂದು ಹೇಳಿದರು. ಆಗ ನೆಹೆಮೀಯನು ಈ ವಿಚಾರವನ್ನ ಕೇಳಿದ ಕೂಡಲೇ ಅವನು ಏನು ಮಾಡುತ್ತಾನೆ ನೋಡಿ. ನಾನು ಈ ವರ್ತಮಾನವನ್ನು ಕೇಳಿದಾಗ ನೆಲದ ಮೇಲೆ ಕೂತುಕೊಂಡು ಅತ್ತೇನು. ಅವನು ನೆಲದ ಮೇಲೆ ಕೂತ್ಕೊಂಡ್ಬಿಟ್ಟ, ಮೇಲೆ ಕೂತ್ಕೊಂಡು ಹತ್ತನು. ಅಂದ್ರೆ ಆ ಹೃದಯದ ಭಾರ, ಅವನಿಗಾದಂತ ಮಾನಸಿಕ ಸಂಕಟ, ತನ್ನ ಜನರು ಯಾವ ರೀತಿಯ ಕಷ್ಟಕ್ಕೆ ಸಿಕ್ಕಿ ಹಾಕೊಂಡಿದ್ದಾರೆ ನೆನೆಸಿಕೊಂಡು ಅವನು ಅಷ್ಟೊಂದು ದುಃಖ ಅವನಲ್ಲಿ ಆವರಿಸಿತು. ಆಮೇಲೆ ಅವನು ಕೂತ್ಕೊಂಡು ಅಳ್ತಾನೆ. ಮೊದಲು ಆತನ ಅಳ್ತಾನೆ. ಕೆಲವು ದಿವಸಗಳವರೆಗೂ ಶೋಕಿಸುತ್ತಾ ಉಪವಾಸವಾಗಿದ್ದು ಪರಲೋಕ ದೇವರ ಮುಂದೆ ವಿಜ್ಞಾಪನೆ ಮಾಡುತ್ತಾ ಇದ್ದನು. ನೀವು ಅದನ್ನ ಗಮನಿಸಿರಿ. ಅಲ್ಲಿ ಉಪವಾಸ ಯಾಕೆ ಮಾಡಿದನು? ತನ್ನ ಜನರು ಅನುಭವಿಸುವಂತ ಆ ಶಿಕ್ಷೆ, ಆ ಸಂಕಟ, ಅವರ ಸಾವು ನೋವಿನ ಬಗ್ಗೆ, ಅವರು ಗಂಡಸರಿದ್ದಾರೆ, ಹೆಂಗಸರಿದ್ದಾರೆ, ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ಯಹೂದ್ಯರು ಎಲ್ಲ ಅಲ್ಲಿ ತಗ್ಲಿ ಹಾಕೊಂಡಿದ್ದಾರೆ. ಅಂದ್ರೆ ಇಸ್ರಾಯೇಲ್ರು ಬಹಳ ಹಿಂಸೆಯಲ್ಲಿ ಅಲ್ಲಿದ್ದಾರೆ. ಆ ಹಿಂಸೆಯಲ್ಲಿ ಅವರು ಇರುವುದನ್ನ ನೆನೆಸಿಕೊಂಡು ಆ ವರ್ತಮಾನವನ್ನ ಕೇಳುವಾಗ ಅವನಲ್ಲಿ ಉಂಟಾದಂತ ಆ ದುಃಖ ಅವನಿಗೆ ಅದು ಮಿತಿ ಮೀರಿದಂತ ದುಃಖ ಆಗಿ ಅವನು ಭೂಮಿ ಮೇಲೆ ಕುಳಿತುಕೊಳ್ತಾನೆ, ನೆಲದ ಮೇಲೆ ಕುಳಿತುಕೊಳ್ತಾನೆ. ಕುಳಿತು ಬಿಟ್ಟು ಅಂದ್ರೆ ಕುಸಿದು ಬೀಳುತ್ತಾ ಅಂತ ಹೇಳಿ, ಕುಸಿದು ಬಿದ್ದನು ಎಂಬುದಾಗಿ ನಾವು ಓದಿದ್ರೆ ತಪ್ಪೇನಿಲ್ಲ. ಕೆಲವರು ಕೆಟ್ಟ ಸುದ್ದಿಯನ್ನ ಕೇಳಿದ ಕೂಡಲೇ ಕುಸಿದು ಬಿದ್ದು ಬಿಡ್ತಾರೆ ಕೆಳಗಡೆ. ಬಹಳ ಹಾಗೆ ಅವರು ಸ್ವಲ್ಪ ಹೊತ್ತು ಮೌನವಾಗಿ ನೀವು ಆಗುವುದನ್ನ ನೀವು ಗಮನಿಸಿರ್ಬೇಕಾರೆ. ಬಹಳ ಗಂಭೀರವಾದಂತ ವಿಷಯಗಳು ಕಿವಿಗೆ ಬಿದ್ದಾಗ ಆಮೇಲೆ ಏನು ಮಾಡ್ತಾರೆ? ಆಮೇಲೆ ಏನಾಗ್ತದೆ? ಅವ್ರಿಗೆ ಆ ದುಃಖ, ಆ ಸಂಕಟದಿಂದ ಊಟ ಮಾಡ್ಲಿಕ್ಕೆ ಆಗೋದಿಲ್ಲ.
ಜ್ಞಾಪಕ ಇಟ್ಕೊಳ್ಳಿ, ಉಪವಾಸ ಅಂದ್ರೆ ಏನು ಅಂತ ನಾನು ನಿಮಗೆ ತಿಳಿಸ್ತೇನೆ. ಆ ದುಃಖ, ಆ ಸಂಕಟ, ಅವನಲ್ಲಿ ಆದಂತ ಆ ವ್ಯತ್ಯಾಸ, ಅವನಿಗೆ ಊಟ ಮಾಡ್ಲಿಕ್ಕೆ ಆಗಲ್ಲ, ಹೊಟ್ಟೆ ಊಟವನ್ನ ತೆಗೆದುಕೊಳ್ಳುವ ಪರಿಸ್ಥಿತಿಗೆ ಹೋಗುದಿಲ್ಲ, ಅವನು ಡೈಜೆಸ್ಟಿವ್ ಸಿಸ್ಟಮ್ ಉಲ್ಟಾ ಆಗಿ ಹೋಗ್ತದೆ, ಹಸಿವೆ ಆಗೋದೇ ಇಲ್ಲ. ಯಾಕಂತ ಹೇಳಿದ್ರೆ ಆ ಸಂಕಟದ ವಿಚಾರ, ಆ ದುಃಖದ ವಿಚಾರ ಅಷ್ಟರ ಮಟ್ಟಿಗೆ ಅವನನ್ನ ಕೆಳಗೆ ಕೆಳಗ್ತದೆ. ಆಗ ಸ್ವಲ್ಪ ಕಾಲ ಅವನು ಉಪವಾಸ ಇರ್ತಾನೆ. ಅದನ್ನೇ ನಾವು ಈ ವಾಕ್ಯದಲ್ಲಿ ನೆಹೆಮೀಯನ ಪ್ರವಾದನೆ 1ನೇ ಅಧ್ಯಾಯದ 3ನೇ 4ನೇ ವಚನದಲ್ಲಿ ನಾವು ಓದ್ತೇವೆ. ನೆಲದ ಮೇಲೆ ಕೂತುಕೊಂಡು ಅತ್ತೆನು ಕೆಲವು ದಿವಸಗಳವರೆಗೂ ಶೋಕಿಸುತ್ತಾ ಉಪವಾಸವಾಗಿದ್ದು ಪರಲೋಕ ದೇವರ ಮುಂದೆ ವಿಜ್ಞಾಪನೆ ಮಾಡುತ್ತಾ ಇದ್ದೆನು. ಇದರ ಅರ್ಥ ಏನು ಗೊತ್ತಾ? ನಾವು ಪ್ರಾರ್ಥನೆ ಮಾಡುವಾಗ ಈ ಉಪವಾಸ ಇರಬೇಕು, ಈ ರೀತಿಯಾದಂತ ಉಪವಾಸ ಇರಬೇಕು. ಮತ್ತೆ ಇದರ ಇನ್ನೊಂದು ಅರ್ಥ ಏನ್ ಹೇಳ್ತದೆ ಅಂದ್ರೆ, ನಮ್ಮನ್ನ ನಾವು ತಗ್ಗಿಸಿಕೊಂಡವರಾಗಿರಬೇಕು. ನಾವು ಯಾಕೆ ಪ್ರಾರ್ಥನೆಗೆ ಉತ್ತರ ಬರಲ್ಲ, ನಾವು ಎಷ್ಟು ಕೇಳಿದ್ರು ನಮಗೆ ಉತ್ತರ ಇಲ್ಲ, ನಮ್ಮ ಜೀವಿತ ಬಹಳ ಸೋಲಿನ ಜೀವಿತ ಹೇಗಿದೆ, ನಾವು ಏನ್ ಮುಟ್ಟಿದ್ರು ಅದರಿಂದ ಏನು ಪ್ರಯೋಜನ ಇಲ್ಲ, ಲಾಸ್ ಆಗ್ತಾ ಇದ್ದೇವೆ, ನಾವು ನಷ್ಟ ಅನುಭವಿಸ್ತಾ ಇದ್ದೇವೆ. ನಾನು, ನನ್ನ ಕುಟುಂಬದವರು, ನನ್ನ ಮಕ್ಕಳು, ಮೊಮ್ಮಕ್ಕಳು, ನನ್ನ ಅಳಿಯಂದಿರು, ಅವ್ರು ಎಲ್ಲವೂ ಒಂದಲ್ಲ ಒಂದು ರೀತಿಯ ಕಾಯಿಲೆ ಕಷ್ಟದಲ್ಲಿ ನರಳುತ್ತಾ ಇದ್ದಾರೆ. ಸಂತೋಷವೇ ಇಲ್ಲ ಈ ದುಃಖದಲ್ಲಿ, ಈ ಕುಟುಂಬದಲ್ಲಿ. ಈ ರೀತಿಯಂತ ವ್ಯಸನವಾದಂತ ವಿಷಯಗಳು ಕುಟುಂಬದಲ್ಲಿ ಇರ್ತದೆ. ಕರ್ತನು ದೇವರು ಪ್ರಾರ್ಥನೆಯನ್ನ ಕೇಳುವುದಿಲ್ಲ, ಪ್ರಾರ್ಥನೆಗೆ ಸದುತ್ತರವನ್ನು ದಯಪಾಲಿಸುವುದಕ್ಕೆ ಅಡ್ಡಿಯಾಗಿರ್ತದೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ಮೊದಲು ನೆಹೆಮೀಯನನ್ನ ನಾವು ಮಾದರಿಯಾಗಿ, ರೋಲ್ ಮಾಡೆಲ್ ಆಗಿ ನಾವು ಇಟ್ಟುಕೊಂಡು ಆತನ ಸನ್ನಿಧಿಯಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಳ್ಳಬೇಕು. ನಮ್ಮನ್ನು ನಾವು ತಗ್ಗಿಸಿಕೊಂಡು ನೆಲದ ಮೇಲೆ ಕುಳಿತುಕೊಂಡ ಅವನು. ಅಂದ್ರೆ ನೀವು ನೆಲದ ಮೇಲೆ ಕುಳಿತುಕೊಳ್ಳಿ ಎಂಬುದನ್ನ ಆ ವಾಕ್ಯದ ಅರ್ಥ ಅಲ್ಲ. ಆ ವಾಕ್ಯದ ಅರ್ಥ ಏನು ಅಂದ್ರೆ, ನಮ್ಮನ್ನ ನಾವು ತಗ್ಗಿಸಿಕೊಂಡು ತಗ್ಗಿಸಿಕೊಳ್ಳುವ ಸಿದ್ಧತೆಯನ್ನ ಮೊದಲು ಮಾಡಿದ ಅವನು. ಇದು ಒಂದು ದೇವರ ಮುಂದೆ ತಗ್ಗಿಸಿಕೊಳ್ಳುವ ಸಿದ್ಧತೆ. ನೆಲದ ಮೇಲೆ ಬಿದ್ದ, ಎಷ್ಟೋ ದಿನ ಅವನು ಗುಳೋ ಅಂತ ಅತ್ತ, ಆ ಸಂಕಟದಲ್ಲಿ ಊಟ ಅವನು ಮಾಡಲಿಲ್ಲ, ಉಪವಾಸವೇ ಇದ್ದ. ಹಾಗಾಗಿ ಆತನ ತಗ್ಗಿಸುವಿಕೆ, ಆ ಉಪವಾಸ, ಅವನಲ್ಲಿದ್ದಂತ ದುಃಖ, ಉನ್ಮಾದ, ಆ ಒಂದು ಕಷ್ಟ, ಆ ಒಂದು ತನ್ನ ಜನರಿಗಾಗಿ ಅವನು ತೆಗೆದುಕೊಂಡಂತ ಆ ನಿರ್ಧಾರಗಳು ದೇವರಿಗೆ ಮೆಚ್ಚುಗೆಯಾಗಿ ಆತನ ಪ್ರಾರ್ಥನೆಯನ್ನ ಕೇಳಿ ಆ ದಿವಸ ಇಸ್ರಾಯೇಲ್ ವಂಶದವರೆಲ್ಲರನ್ನು ದೇವರು ಕಾಪಾಡಿದನು. ಬಹಳ ಅದ್ಭುತವಾದಂತ ಪ್ರಾರ್ಥನೆ ಒಂದು. ಈ ರೀತಿಯ ಪ್ರಾರ್ಥನೆ ನಮ್ಮಲ್ಲಿ ಇಲ್ಲ, ನಿಜವಾಗಲೂ ಇಲ್ಲ. ಅದು ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಾವು ಈ ಕೃಪಾ ಕಾಲದಲ್ಲಿ ಇರುವುದಕ್ಕೆ ಏನು ತೊಂದರೆ, ಕೃಪಾ ಕಾಲದಲ್ಲಿ ಇರುವಾಗ ತಕ್ಷಣದಲ್ಲಿ ನಮಗೆ ಪನಿಷ್ಮೆಂಟ್ ಆಗೋದಿಲ್ಲ. ಇಟ್ ಟೇಕ್ಸ್ ಸಮ್ ಟೈಮ್. ಬಿಕಾಸ್ ಏನಂದ್ರೆ, ಈ ಯೋಹಾನ ಬರೆದ 1ನೇ ಪತ್ರಿಕೆಯಲ್ಲಿ ನಾವು ಓದುವ 1ನೇ ಅಧ್ಯಾಯದಲ್ಲಿ ನಾವು ಓದುವಾಗ, 4ನೇ ಅಧ್ಯಾಯದಲ್ಲಿ 1:9 ಓದುವಾಗ, ದೇವರು ಇವನು ಮತ್ತೆ ಪುನಃ ಸರಿ ಮಾಡ್ಕೊಳ್ತಾಳೆ, ಇವಳು ಸರಿ ಮಾಡ್ಕೊಳ್ತಾಳೆ, ಇವಳು ಎಲ್ಲಾ ನೇಚರ್ಸ್ ನ ಬಿಡ್ತಾಳೆ, ಇವನು ಎಲ್ಲಾ ನೇಚರ್ ಗಳನ್ನ ಬಿಡ್ತಾನೆ, ನನಗಾಗಿ ಅವನು ತನ್ನನ್ನು ಪರಿಶುದ್ಧನಾಗಿ ತನ್ನನ್ನು ತಾನು ತಗ್ಗಿಸಿಕೊಂಡು ನನ್ನ ಬಳಿಗೆ ಬರ್ತಾನೆ ಎಂಬುದನ್ನ ದೇವರು ಕಾದು ನೋಡುವಂತ ಒಂದು ಕಾಲ ಇದು. ಅದಕ್ಕಾಗಿಯೇ ಮಧ್ಯಸ್ಥನಾಗಿ ಯಾರಿದ್ದಾರೆ ಅಂತ ಹೇಳಿದ್ರೆ ಪವಿತ್ರಾತ್ಮನು ನಮ್ಮಲ್ಲಿ ವಾಸವಾಗಿರುವುದು ಅದೇ ಕಾರಣದಿಂದ. ಒಬ್ಬ ಮನುಷ್ಯನು, ಒಬ್ಬ ಸ್ತ್ರೀ ಪುರುಷ ಯಾರಿರ್ಬೋದು, ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬಿದ ಕೂಡಲೇ ಪವಿತ್ರಾತ್ಮನು ಯಾಕೆ ಅವರ ಹೃದಯದಲ್ಲಿ ಹೋಗಿ ಸೇರ್ತಾನೆ ಅಂತ ಹೇಳಿದ್ರೆ, ಇದೇ ಕಾರಣಕ್ಕೆ. ನಾವು ತಪ್ಪು ದಾರಿಗೆ ಹೋಗಿ ನಮ್ಮನ್ನು ನಾವು ದೇವರ ಮುಂದೆ ತಗ್ಗಿಸಿಕೊಳ್ಳದೆ, ದುರಹಂಕಾರದಿಂದ ನಮ್ಮ ಇಚ್ಛೆಯ ಪ್ರಕಾರ ಏನೆಲ್ಲ ಮಾತಾಡುವುದು, ನಮ್ಮ ಇಚ್ಛೆಯ ಪ್ರಕಾರ ಪ್ರಾರ್ಥನೆ ಮಾಡುವುದು, ನಮ್ಮ ಇಚ್ಛೆಯ ಪ್ರಕಾರ ಭಯಂಕರ, ನಾವು ಅದನ್ನ ಹೇಳಲಿಕ್ಕೆ ಬಹಳಷ್ಟು ನಮ್ಮಲ್ಲಿ ನ್ಯೂನ್ಯತೆಗಳು ಕಂಡು ಬರ್ತದೆ. ನೀವು ಸಭೆಗಳಲ್ಲಿಯೂ ಕೂಡ, ಕುಟುಂಬದಲ್ಲಿಯೂ ಕೂಡ ನೀವು ಮಾಡುವಂತ ಪ್ರಸಂಗವನ್ನ ನಿಮ್ಮ ಕುಟುಂಬದವರು, ನಮ್ಮ ಕುಟುಂಬದವರು ಕೇಳುವುದಿಲ್ಲ. ಅದನ್ನ ಕೇಳುವುದಿಲ್ಲ. ಅವರು ಬೇರೆ ಏಂದ್ರಲ್ಲೂ ಎಂಗೇಜ್ ಆಗಿರ್ತಾರೆ. ಇಲ್ಲವೇ ಈ ಪ್ರಸಂಗಗಳನ್ನ, ಈ ಪ್ರಾರ್ಥನೆಗಳನ್ನ ಮಾಡುವ ಸಂದರ್ಭದಲ್ಲಿ ನಮ್ಮ ಮೊಬೈಲ್ಗಳ ಆನ್ ಆಗಿರಬಹುದು, ಬಟ್ ನಮ್ಮ ಮನಸ್ಸುಗಳು, ನಮ್ಮ ಹೃದಯಗಳು ಆನ್ ಆಗಿರೋದಿಲ್ಲ ಅಂತ ಒಂದು ಪರಿಸ್ಥಿತಿ. ಇದನ್ನೇ ನೆಹೆಮೀಯನ ಪತ್ರಿಕೆಯಿಂದ
ನಾವು ಕಲಿತುಕೊಳ್ಳತಕ್ಕಂತ ದೊಡ್ಡ ಪಾಠ. ಮತ್ತು ಇವನ ಪ್ರಶ್ನೆ, ಈ ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 2ನೇ ವಚನದಲ್ಲಿ ಇರ್ತಕ್ಕಂತ ಮೊದಲನೆಯ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಆ ಪ್ರಶ್ನೆ ಅದು ನಮ್ಮೆಲ್ಲರಿಗೂ ಕೇಳುವಂತ ಒಂದು ಪ್ರಶ್ನೆ ಆಗಿದೆ. ಈ ದಿವಸಗಳಲ್ಲಿ ನೇಮನಿಷ್ಠೆ ಬಹಳ ಮುಖ್ಯ. ನಮ್ಮ ಮನೆಯಲ್ಲಿ ಅಕ್ಕಿ ತುಂಬಿದೆ, ಬೇಳೆ ತುಂಬಿದೆ, ಹಾಲು ತುಂಬಿದೆ, ಮೊಸರು ತುಂಬಿದೆ, ದುಡ್ಡು ತುಂಬಿದೆ, ಎಲ್ಲ ಇದೆ. ನಾವು ಮಾಂಸ ತರ್ಬೋದು, ಮೀನ್ ತರ್ಬೋದು, ಇನ್ನೊಂದು ತರ್ಬೋದು, ಒಳ್ಳೊಳ್ಳೆ ಊಟಗಳನ್ನ ಮಾಡಿ ತಿನ್ನಬಹುದು. ಆದ್ರೆ ಅಷ್ಟೆಲ್ಲ ಅನುಕೂಲ ಇದ್ರೂನು ನಾನು ಬೆಳಿಗ್ಗೆ 1 ಕಪ್ಪು ನೀರು ಕುಡಿದ್ರೆ ಮಧ್ಯಾಹ್ನ 3:30 4 ಗಂಟೆವರೆಗೆ ಯಾವ 1 ಕಪ್ಪು ನೀರನ್ನೂ ನಾನು ಮುಟ್ಟದೆ, ನನಗೆ ಎಷ್ಟೇ ಸವಲತ್ತಿದ್ರೂ ಆ ಊಟವನ್ನು ನಾನು ಮಾಡುವುದಿಲ್ಲ. ನಾನು ಉಪವಾಸ ಇದ್ದು ದೇವರಿಗೆ ನಾನು ಪ್ರಾರ್ಥನೆ ಮಾಡ್ತೀನಿ. ಹಲ್ಲೆಲೂಯಾ, ಸ್ತೋತ್ರ, ಏನೆಲ್ಲ ಕೆಲಸಕ್ಕೆ ಬಾರದಂತ ಭಾಷೆಗಳನ್ನ ಬಳಸಿಕೊಂಡು ಇವತ್ತು ಉಪವಾಸದ ಪ್ರಾರ್ಥನೆಗಳನ್ನ ಸಹೋದರ ಸಭೆಗಳಲ್ಲಿ ಮಾಡ್ತಾ ಇದ್ದಾರೆ. ಬೇರೆ ಸಭೆಯ ವಿಚಾರ ನಮಗೆ ಬೇಡ. ಇದಕ್ಕೆ ಪ್ರತ್ಯುತ್ತರ ದೇವರು ಕೊಡುವುದು ಏನು ಗೊತ್ತಾ? ನೀವು ಯಾರು ನನಗೆ ಗೊತ್ತಿಲ್ಲ ಎಂಬುದು. ನಾವು ಬಹಳ ಹುಷಾರಾಗಿ ಇರ್ಬೇಕು. ಅದು ಉಪವಾಸ ಅಲ್ಲ. ನಮ್ಮ ಮನೆಯಲ್ಲಿ ಊಟ ಇದೆ, ನಾನು ಮಾಡಲ್ಲ, ದೇವ್ರಿಗೋಸ್ಕರ ಹಸ್ಕೊಂಡು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಇಲ್ಲ, ಅದು ಉಪವಾಸ ಅಲ್ಲ. ಉಪವಾಸ ಅಂತ ಹೇಳಿದರೆ ಮಾನಸಿಕವಾಗಿ ಕುಂದು ಹೋಗಿ ನಮ್ಮ ಜೀರ್ಣ ಶಕ್ತಿಯಲ್ಲಿ ವ್ಯತ್ಯಾಸ ಆಗಿ ಊಟವನ್ನೇ ನಮ್ಮ ಬಾಯಿ, ನಮ್ಮ ನಾಲಿಗೆ ಆ ರುಚಿಯನ್ನ ಯಾವತ್ತು ಅಪೇಕ್ಷೆ ಪಡದೇ ಇರುವ ರೀತಿಯಲ್ಲಿ ಆಗುವಂತ ಪರಿಸ್ಥಿತಿಯಲ್ಲಿ ನಾವು ಉಪವಾಸ ಇರ್ತೇವಲ್ಲ, ಆ ಗೋಳಾಟ ನಮ್ಮಲ್ಲಿ ಇರ್ತದಲ್ಲ, ನಮ್ಮನ್ನು ನಾವು ಕರ್ತನ ಮುಂದೆ ತಗ್ಗಿಸಿಕೊಂಡು ದೇವರ ಬಳಿಯಲ್ಲಿ ನಾವು ನಮ್ಮ ಸಭೆಗಳಲ್ಲಿಯೂ ನಮ್ಮ ಕುಟುಂಬಗಳಲ್ಲಿ ಎಲ್ಲರಿಗಿಂತಲೂ ನಾನು ಒಬ್ಬ ಕೆಳದರ್ಜೆಯ ಮನುಷ್ಯ ಎಂಬುದಾಗಿ, ಕೆಳದರ್ಜೆಯ ವ್ಯಕ್ತಿ, ಕೆಳದರ್ಜೆಯ ಸಹೋದರಿ ಎಂಬುದಾಗಿ ನಮ್ಮನ್ನ ನಾವು ಪರಿಗಣನೆಗೆ ಮಾಡಿಕೊಂಡು ದೇವರ ಮುಂದೆ ಬರುವಾಗ 100ಕ್ಕೆ 100 ದೇವರು ಅದನ್ನು ಗಮನಿಸಿ ನೆಹಮನಿಗೆ ಯಾವ ರೀತಿಯಲ್ಲಿ ಒಂದು ದೊಡ್ಡ ಆಶೀರ್ವಾದವನ್ನ ಕೊಟ್ಟನೋ ಅದೇ ರೀತಿಯಲ್ಲಿ ನಿಮಗೂ ನಮಗೂ ಕೊಡುವನಾಗಿದ್ದಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ದಯಮಾಡಿ ಇದನ್ನ ಮರಿಬೇಡ್ರಿ. ಈಗ ಮೊದಲನೇ ಪ್ರಶ್ನೆ ಅದಾಯ್ತು. ನೆಕ್ಸ್ಟ್ ಇದೇ ಪೌಲನು ಮತ್ತೊಂದು ಪ್ರಶ್ನೆಯನ್ನ ಕೇಳಿ, ನೇಮ ನಿಷ್ಠೆ, ಅದು 2ನೇ ವಚನದ ಕೊನೆಯ ಭಾಗದಲ್ಲಿದೆ. ನೀವು ದೇವರಾತ್ಮನನ್ನು ಹೊಂದಿದ್ದು ನೇಮ ನಿಷ್ಠೆಗಳನ್ನು ಅನುಸರಿಸಿದ್ದರಿಂದಲೋ ಕೇಳಿ ನಂಬಿದ್ದರಿಂದಲೋ. 2 ಪ್ರಶ್ನೆಗಳನ್ನ ಇವತ್ತು ನಮಗೆ ನಿಮಗೆ ಆಗ್ತಾ ಇದ್ದಾನೆ. ನಾವು ತುಂಬಾ ಹುಷಾರಾಗಿ ಇರಬೇಕು. ನಾನು ಒಂದು ಬಾರಿ ತಿಳಿಸಿದ್ದೇನೆ, ವಾಕ್ಯ ನನಗೆ ಜ್ಞಾಪಕ ಬರ್ತಾ ಇಲ್ಲ. ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ತಿರುಗುತ್ತಾ ಇದ್ದಾನೆ. ಇದರ ಅರ್ಥ ಏನು ಗೊತ್ತಾ? ನಮ್ಮನ್ನ ಈ ಕೆಲಸಕ್ಕೆ ಬಾರದಂತ ಈ ಲೋಕದ ಸಂಪ್ರದಾಯಗಳಿಗೆ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲೇ ನಮ್ಮನ್ನ ಸೇರಿಸಿ ಮೋಸಗೊಳಿಸುವುದು. ಇದು ಬಹಳ ಹುಷಾರಾಗಿರ್ಬೇಕು. ಸೈತಾನನು ಮಾಡುವಂತ ಕೆಲಸ ಸಾಕ್ಷಿ ಪುರಾವೆಗಳೊಂದಿಗೆ ನಮ್ಮನ್ನ ಹಿಡಿದು ದೇವರಿಗೆ ಒಪ್ಪಿಸ್ತಾನೆ. ಜ್ಞಾಪಕ ಇರಲಿ. ಸುಮ್ಮನೆ ಚಾಡಿ ಹೇಳೋದಿಲ್ಲ ಅವನು. ಸುಮ್ಮನೆ ಹೋಗಿ ಒಬ್ಬನ ಮೇಲೆ ಚಾಡಿ ಹೇಳಲಿಲ್ಲ. ಅವನು ಸಾಕ್ಷಿ ಪುರಾವೆ ಸಮೇತ ಹೋಗಿ ಅವನು ದೇವರ ಮುಂದೆ ನಿಂತುಕೊಂಡು, ನೀನೇನಪ್ಪ ಅವನ ಆಸ್ತಿಗೆಲ್ಲ ಬೇಲಿ ಹಾಕಿದ್ಯಾ, ಬಹಳ ಉನ್ನತವಾಗಿ ಆಶೀರ್ವಾದ ಮಾಡಿದ್ಯಲ್ಲ ಅಂತ ಕೇಳ್ತಾನೆ. ಆಗ ದೇವರು ಅವನಿಗೆ ಅವನ ಪ್ರಾಣವನ್ನು ಬಿಟ್ಟು ಬೇರೆಲ್ಲದರ ಮೇಲೆ ನಿನಗೆ ಅಧಿಕಾರ ಕೊಟ್ಟು ಕಳಿಸ್ತಾನೆ. ಅಂದ್ರೆ ದೇವರಿಗೆ ಆ ಯೋಬನ ಭಕ್ತಿವಂತಿಕೆಯ ಮೇಲೆ ಅಷ್ಟೊಂದು ನಂಬಿಕೆ ದೇವರಿಗೆ ಇತ್ತು. ಯಾಕಂದ್ರೆ ಯೋಬನು ದೇವರೊಂದಿಗೆ ಈ ತನ್ನನ್ನ ತಾನು ತಗ್ಗಿಸಿಕೊಳ್ಳುವ ರೀತಿಯಲ್ಲಿ ತನ್ನನ್ನು ತಾನು ತಗ್ಗಿಸಿಕೊಂಡು ದೇವರೇ ನನಗೆ ಮುಖ್ಯ ಎಂಬುದಾಗಿ ಅವನು ದೇವರನ್ನ ನಂಬಿ ಆರಾಧಿಸುತ್ತಿದ್ದಂತ ವ್ಯಕ್ತಿ. ಆದ್ದರಿಂದ ದೇವರಿಗೆ ಗೊತ್ತು, ಇವನಿಗೆ ಯಾವ ಶೋಧನೆ ಬಂದರೂ ನನ್ನನ್ನು ಅಲ್ಲಗಳೆಯುವುದಿಲ್ಲ, ನನ್ನ ವಿರುದ್ಧವಾಗಿ ಹೋಗುವುದಿಲ್ಲ, ನನ್ನ ಮಾನವನ್ನು ಅವನು ಕಳೆಯುವುದಿಲ್ಲ ಎಂಬುದು ದೇವರಿಗೆ ಗೊತ್ತಿತ್ತು. ಆದ್ದರಿಂದಲೇ ಸೈತಾನನಿಗೆ ಡೈರೆಕ್ಟ್ ಆಗಿ ಅವನನ್ನು ಒಪ್ಪಿಸಿದನು. ಆದ್ರೆ ನನ್ನನ್ನು ನಿಮ್ಮನ್ನು ಆ ರೀತಿ ಒಪ್ಪಿಸಿದಾಗ ಬಹುಶಃ ಯೋಬನ ರೀತಿಯಲ್ಲಿ ನಾವು ನಡೆದುಕೊಳ್ಳಿಕ್ಕೆ ಸಾಧ್ಯವಿಲ್ಲವೇನೋ ಎಂಬುದಾಗಿ ನಾನು ದಿನದಲ್ಲಿ ನೆನೆಸ್ತೇನೆ. ಆದರೂ ಕೂಡ ದೇವರು ಇದು ಕೃಪಾ ಕಾಲವಾದ್ದರಿಂದ ಕಾಲ ಬಹಳ ಕೊಟ್ಟು ತಪ್ಪು ಹೆಜ್ಜೆ ಹಾಕುವಾಗ, ಒಬ್ಬ ವಿಶ್ವಾಸಿ ಹೋಗಿ ಬಾರ್ನಲ್ಲಿ ಕೂತ್ಕೊಂಡು ಕುಡಿಯುವಾಗ, ಒಬ್ಬ ವಿಶ್ವಾಸಿ ಹೋಗಿ ಕ್ಲಬ್ಗಳಲ್ಲಿ ಕೂತ್ಕೊಂಡು ಜೂಜಾಡುವಾಗ, ಒಬ್ಬ ವಿಶ್ವಾಸಿ ವೇಶ್ಯ ಮನೆಗೆ ಹೋಗಿ ವೇಶ್ಯಕತೆಯನ್ನು ನಡೆಸುವ ಸಂದರ್ಭದಲ್ಲಿ, ಒಬ್ಬ ವಿಶ್ವಾಸಿ ಸುಳ್ಳು ಹೇಳಿ ಮೋಸ ಮಾಡಿ ಸುಳ್ಳು ಲೆಕ್ಕಗಳನ್ನ ಬರೆದು ದುಡ್ಡುಗಳನ್ನು ಹೊಡೆದುಕೊಳ್ಳುವಂತಹ ಸಂದರ್ಭದಲ್ಲಿ
ಪವಿತ್ರಾತ್ಮನ ಸಹಾಯದಿಂದ, ಪವಿತ್ರಾತ್ಮನ ಆ ನರಳುವಿಕೆಯ ಪ್ರಾರ್ಥನೆಯಿಂದ ಕರ್ತನಾದ ಯೇಸು ಕ್ರಿಸ್ತನು ತಂದೆಯಾದ ದೇವರೊಂದಿಗೆ ಮಾತನಾಡುತ್ತಾ ಸಮಯವನ್ನ ಎಕ್ಸ್ಟೆನ್ಷನ್ ಮಾಡ್ತಾ ಇರ್ತಾನೆ. ಅಷ್ಟ್ರ ಒಳಗಡೆ ಕೆಲವು ಕೃಪಾ ಶಿಕ್ಷೆಗಳು ವಿಶ್ವಾಸಿಗೆ ಬರ್ತದೆ. ಆ ಕೃಪಾ ಶಿಕ್ಷೆಯು ಬರುವಾಗಲೇ ವಿಶ್ವಾಸಿ ಎಚ್ಚೆತ್ತುಕೊಂಡು ಪುನಃ ದೇವರ ಬಳಿಗೆ ಬರುವುದಾದರೆ ಆಶೀರ್ವಾದ ಖಂಡಿತವಾಗಿದೆ, ಕ್ಷಮಾಪಣೆ ಖಂಡಿತವಾಗಿ ಸಿಗ್ತದೆ. ಎಂತ ಪಾಪ ಮಾಡಿದರೂ ದೇವರು ವಿಶ್ವಾಸಿಯನ್ನ ಕ್ಷಮಿಸಿ ಪುನಃ ಅವನನ್ನ ಪರಿಶುದ್ಧನಾಗಿ ಮಾಡಿಕೊಳ್ಳುವುದಾಗಿ ಮೊದಲನೆಯ ಯೋಹಾನ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನದಲ್ಲಿ 9-10 ಸ್ಪಷ್ಟವಾಗಿ ನಮಗೆ ಬರೆದು ತಿಳಿಸಿದ್ದಾನೆ. ನಾವು 3ನೇ ವಚನಕ್ಕೆ ಹೋಗೋಣ. 3ನೇ ವಚನದಲ್ಲಿ ಗದರಿಸ್ತಾನೆ ಪೌಲನು, ಏನಂತ? ಇಷ್ಟು ಬುದ್ಧಿ ಇಲ್ಲದವರಾಗಿದ್ದೀರಾ. ಅಟ್ಲೀಸ್ಟ್ ಈ ವಿಷಯವನ್ನ ತಿಳ್ಕೊಳ್ಳದೆ ಇರಷ್ಟು ಬುದ್ಧಿ ಇಲ್ಲದವರಾಗಿದ್ದೀರಾ ಅಂದ್ರೆ ಪವಿತ್ರಾತ್ಮನಿಗೆ ನೀವು ಅವಕಾಶ ಕೊಟ್ಟಿಲ್ಲ. ಪವಿತ್ರಾತ್ಮನ ಪ್ರೇರೇಪಣೆ ಏನಿದೆ ಅದು ದೇವರ ವಾಕ್ಯ ನಮ್ಮಲ್ಲಿ ನೆರವೇರುವುದಕ್ಕೆ ನಾವು ಅವಕಾಶ ಕೊಟ್ಟಿಲ್ಲ ಎಂಬುದು ಈ ವಾಕ್ಯದ ಅರ್ಥ. ಇಷ್ಟು ಬುದ್ಧಿ ಇಲ್ಲದವರಾಗಿದ್ದೀರಾ. ದೇವರಾತ್ಮನನುಸಾರವಾಗಿ ಪ್ರಾರಂಭಿಸಿ, ಅಂದ್ರೆ ನೀವು ವಿಶ್ವಾಸಿಗಳಾಗುವಾಗ, ನನ್ನ ಕರ್ತನು ಎಂಬುದಾಗಿ ಅರಿಕೆ ಮಾಡಿಕೊಳ್ಳುವಾಗ ದೇವರಾತ್ಮನನ್ನ ನೀವು ನಿಮ್ಮ ಹೃದಯದಲ್ಲಿ ಸೇರಿಸಿಕೊಂಡು ನಿಮ್ಮ ರಕ್ಷಣಾ ಜೀವಿತವನ್ನ ಪ್ರಾರಂಭಿಸಿ ಈಗ ಬಹಿರಾಚಾರಗಳಿಂದ ಸಿದ್ಧಿಗೆ ಬರಬೇಕೆಂದಿದ್ದೀರಾ. ಅಂದ್ರೆ ಈಗ ವಿಶ್ವಾಸಿ ಆದ ಕೂಡಲೇ ನಾನು ಸಂಪ್ರದಾಯದ ದಾಸನಾಗಿ ಹೋಗ್ತೇವೆ. ವಿಶ್ವಾಸಿಗಳು ಸಂಪ್ರದಾಯದ ದಾಸರಾಗುವುದು, ಇವೆಲ್ಲ ಮಾಡುವುದು. ಕ್ರಿಸ್ಮಸ್ ಮಾಡ್ಲಿಲ್ಲ ಅಂದ್ರೆ ಅಯ್ಯೋ ದೇವ್ರು ಏನ್ ಮಾಡ್ತಾನೋ, ಅಟ್ಲೀಸ್ಟ್ ಕ್ರಿಸ್ಮಸ್ ಹಬ್ಬ ನಮ್ಗೆ ಎಲ್ದಿರೋ ಚಿಂತೆ ಇಲ್ಲ, ನಾವು ಕ್ರಿಸ್ಮಸ್ ಹಬ್ಬದ ದಿನ ಒಂದಷ್ಟು ಜನಕ್ಕೆ ಸುವಾರ್ತೆ ಕೊಡುವುದು, ಅವತ್ತು ಯಾರು ನಮ್ಗೆ ಹೊಡೆಯುವುದಿಲ್ಲ, ಬೈಯುವುದಿಲ್ಲ, ಕೇಸ್ಗಳನ್ನ ಹಾಕುವುದಿಲ್ಲ, ಅವಕಾಶ ಇದೆ ದೇವ್ರು ಕೊಟ್ಟಂತದ್ದು. ನೋ ಖಂಡಿತ ನೀವು ಹಾಗೆ ನೆನೆಸ್ಬೇಡ್ರಿ. ದೇವರು ಆ ರೀತಿಯಲ್ಲಿ ನೆನೆಸುವವನಲ್ಲ. ಮುಂದೆ ಯಾಕಂದ್ರೆ ಟೈಮ್ಸ್ ಹೋಗ್ತಾ ಇರೋದ್ರಿಂದ ನಾನು ಬೇಗ ಹೋಗಬೇಕಾಗಿದೆ. ನೀವು ಅಷ್ಟೇ ಬಾಧೆಗಳನ್ನು ಅನುಭವಿಸುವುದು ವ್ಯರ್ಥವೇ ಎಂದು ಹೇಳಬೇಕೇನು? ಅವರು ಕ್ರೈಸ್ತರಾದಾಗ 3,000 ಜನರು ಕ್ರೈಸ್ತರಾದಂತ ಸಂದರ್ಭದಲ್ಲಿ ಬಹಳ ಬಾಧೆಗೆ ಒಳಗಾದ್ರು. ಅವರು ಸ್ಟೆಫನನ್ನ ಮರ್ಡರ್ ಆದ್ಮೇಲೆ, ಆ ಭಕ್ತನಾದ ಸ್ಟೆಫನನ್ನ ಕಲ್ಲೆಸೆದು ಕೊಲ್ಲಿದ ನಂತರ ಬಹಳವಾದಂತ ಹಿಂಸೆಗೆ ಗುರಿ ಆಗ್ತಾರೆ. ಅದನ್ನೇ ಅವನು ಜ್ಞಾಪಕ ಮಾಡ್ತಾ ಇದ್ದಾನೆ ಗಲಾತ್ಯದವರಿಗೆ. ದೇವರು ಮುಂದೆ ಓದುವಾಗ ದೇವರು ತನ್ನ ಆತ್ಮನನ್ನು ನಿಮಗೆ ಹೇರಳವಾಗಿ ಕೊಟ್ಟು ನಿಮ್ಮಲ್ಲಿ ಮಹತ್ ಕಾರ್ಯಗಳನ್ನು ನಡೆಸುತ್ತಾ ಬಂದದ್ದು ಯಾತ್ರಿಂದ ಆಯ್ತು. ನೀವು ನೇಮ ನಿಷ್ಠೆಗಳನ್ನು ಅನುಸರಿಸಿದ್ರಿಂದಲೋ ಕೇಳಿ ನಂಬಿದ್ದರಿಂದಲೋ. ಕೇಳಿಸ್ತಾ ಇದ್ಯಾ? ಹಾ ಬ್ರದರ್, ಕೇಳಿಸ್ತಾ ಇದೆ ಬ್ರದರ್. ಈಗ ನಂದು ಕಟ್ಟಾಗಿ ಮತ್ತೆ ಜಾಯ್ನ್ ಆಯ್ತು ಈಗ, ಅದಕ್ಕೋಸ್ಕರ. ನೆಟ್ವರ್ಕ್ ಇಸಿದೆ. ನೀವು ನೇಮ ನಿಷ್ಠೆಗಳನ್ನು ಅನುಸರಿಸಿದ್ರಿಂದಲೋ ಕೇಳಿ ನಂಬಿದ್ದರಿಂದಲೋ ಅನ್ನೋ ಪ್ರಶ್ನೆಗೆ ತಾನೇ ಉತ್ತರವನ್ನ ಪೌಲನು ಕೊಡ್ತಾನೆ. ನಂಬಿದ್ದರಿಂದಲೇ. ಪವಿತ್ರಾತ್ಮನು ನಮ್ಮ ಹೃದಯದಲ್ಲಿ ಬಂದು ನೆಲೆಸುವುದು ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬಿದ್ದರಿಂದಲೇ ಎಂದು ಎಷ್ಟು ಒಂದಕ್ಕೊಂದು ಲಿಂಕ್ ಇರುವಂತ ಒಂದು ಸಂಬಂಧ ಇರತಕ್ಕಂತ ಒಂದು ಕ್ರಿಯೆ, ರಕ್ಷಣಾ ಕ್ರಿಯೆ ಒಬ್ಬ ಮನುಷ್ಯನಲ್ಲಿ ನಡೆಯುವಂತದ್ದನ್ನ ಈ ವಾಕ್ಯಗಳು ನಮಗೆ ತಿಳಿಸ್ತದೆ. ನಾನು ಇಷ್ಟಕ್ಕೆ ನಿಲ್ಲಿಸ್ತೇನೆ. ಬರುವ ಸಂದರ್ಭದಲ್ಲಿ ಕರ್ತನ ಚಿತ್ತವಾದ್ರೆ ಈ ಮುಂದಿನ ಭಾಗವನ್ನ ನಾನು ನಿಮಗೆ ವಿವರಣೆ ಮಾಡಲು ಬದ್ಧನಾಗಿರುತ್ತೇನೆ.